ಇದು KS ನರಸಿಂಹಸ್ವಾಮಿ ಅವರ ಕವಿತೆ, ನಂಗೆ ಗೊತ್ತಾಗಿರೋ ಮಲ್ಲಿಗೆ ಕವಿ ಅಂತ ಹೇಳಿರೋದು. ಅವರು ಉತ್ತರ ಕೊಟ್ಟಿರೋದು ಸಿದ್ಧವಾದದ್ದಲ್ಲ. ಈಗ ಅದೇ ರಾಗದಲ್ಲಿ, ಆಭೋಗಿ ರಾಗದಲ್ಲಿ, ಇದು ನರಸಿಂಹಸ್ವಾಮಿ ಅವರು ಬರೆದ ಪದ್ಯ ಅಲ್ಲ ಈಗ ಅವರು ಹೇಳಿರೋದು. ಅದನ್ನು ಉತ್ತರಿಸಿದ್ದು ಆ ಧಾಟಿಯಲ್ಲಿ, ಅದೇ ಗತಿಯಲ್ಲಿ, ಅದೇ ಛಂದಸ್ಸಿನಲ್ಲಿ. ಅದರ ಮಧ್ಯೆ ಶರದ ಬಂದು ಬಿಳಿಯ ಹೆಜ್ಜೆ ಇಡುವುದು ಅನ್ನೋದು ತ್ರಿಶ್ರಗತಿ ಬರುತ್ತೆ. ಅದಕ್ಕೆ ಮಧ್ಯೆ ತ್ರಿಶ್ರಗತಿಯನ್ನು ಕೂಡ ತಂದಿತ್ತೆ. ಆಶುಪಾಕ ಅದು. ಆಭೋಗಿ ರಾಗದಲ್ಲಿ ಹಾಡಿದ್ರಿಂದ ಆಭೋಗಿ ರಾಗವನ್ನೇ ಆಯ್ದುಕೊಂಡೆ. ವಿವರಣೆ ಹೆಚ್ಚಾಗಿ ಬೇಕಿಲ್ಲ. ಋತುಗಳು ಎಲ್ಲ ಕವಿಗಳನ್ನು ಮೋಡಿ ಮಾಡಿವೆ. ಭಾರತ ಕವಿಗಳನ್ನು ಎಲ್ಲರನ್ನೂ ಎಣೆಮೀರಿ ಆಕರ್ಷಣೆ ಮಾಡಿವೆ. ನಾನು ನನ್ನ ಪರಿಮಿತಿ ಒಳಗೆ ಬಲ್ಲ ವಿಶ್ವ ಸಾಹಿತ್ಯದ ಚೌಕಟ್ಟಿನಲ್ಲಿ ನೋಡುವುದಿದ್ದರೆ, ಪಾಶ್ಚಾತ್ಯ ಪ್ರಪಂಚದಲ್ಲಿ ಟಾಮ್ಸನ್ ಅಂತ ಬರತಕ್ಕಂಥ ಒಬ್ಬ ಕವಿಯ ದಿ ಸೀಸನ್ಸ್ ಅನ್ನುವುದನ್ನು ಬಿಟ್ಟರೆ ಋತುವಿಗೆ ಸಂಬಂಧಪಟ್ಟಂತೆ ಮುಡಿಪಾದ ಮೀಸಲಾದ ಪ್ರತ್ಯೇಕ ಪ್ರಸಿದ್ಧ ಕಾವ್ಯ ಯಾವುದೂ ಇಲ್ಲ. ನನಗೆ ತುಂಬ ಹಿರಿಯರಾದಂತಹ ಪ್ರೊಫೆಸರ್ ಶಾಂತಕುಮಾರಿ ಅವರು ಬಂದಿದ್ದಾರೆ. ಅವರು ಬೇಕಾದರೆ ಹೇಳ್ಬೋದು ಏನೋ, ಇನ್ಯಾವುದಾದ್ರು ಇಂಗ್ಲೀಷ್ನಲ್ಲಿ ಟಾಮ್ಸನ್ನ ಸೀಸನ್ಸ್ ಬಿಟ್ಟು ಇನ್ಯಾವುದಾದ್ರೂ ಇದೆಯಾ ಅಂತ. ಇಲ್ವಾ? ಹಾಂ, ಅದೇ ಋತುಗಳಿಗೆ ಸಂಬಂಧಪಟ್ಟಂತೆ. ಹಾಂ, ಈಗ ಶೇಕ್ಸ್ಪಿಯರ್ ಕೂಡ ಬರೆದಿದ್ದಾನೆ ಆ ರೀತಿಯಾಗಿ ಮಾನವ ಜೀವನದಲ್ಲಿ ಋತುಗಳ ಬದಲಾವಣೆ ಬಂದಂತೆ ಬರುವಂಥದ್ದು. ಬೇರೆ ಕವಿಗಳು ಬರೆದಿದ್ದಾರೆ, ಸಾಕಷ್ಟಿದೆ. ಅಲ್ಲಲ್ಲಿ ತಮ್ಮ ಕಾವ್ಯಗಳಲ್ಲಿ ಒಂದೋ ಎರಡೋ ಋತುಗಳನ್ನು ತೋರ್ಪಡಿಸೋದುಂಟು. ಋತುವನ್ನೇ ಪ್ರಧಾನವಾಗಿ ವಸ್ತುವಾಗಿಟ್ಟುಕೊಂಡು ಯಾರೂ ಬರೆದಿಲ್ಲ. ನಮ್ಮ ಭಾರತದಲ್ಲಿ ಕಾಳಿದಾಸನಿಂದ ಆ ಪರಂಪರೆ ಆರಂಭವಾಯಿತು. ಅದಕ್ಕೆ ಪ್ರೇರಣೆ ಆದಿಕವಿ ವಾಲ್ಮೀಕಿಯ ಕಾವ್ಯದಲ್ಲಿ ಬರುವ 4 ಋತುಗಳು. ಕಿಷ್ಕಿಂಧ ಕಾಂಡದಲ್ಲಿ ಬರುವಂತಹ ಆರಂಭದಲ್ಲಿಯೇ ಇರುವ ವಸಂತ ಋತು ವರ್ಣನೆ, ಮತ್ತು ಮುಂದೆ ಬರುವಂತಹ ವರ್ಷಾ ಋತು ಹಾಗೂ ಶರದ್ ಋತುಗಳ ವರ್ಣನೆ, ಹಿಂದಿನ ಅರಣ್ಯಕಾಂಡದಲ್ಲಿ ಬರುವ ಹೇಮಂತ ಋತು ವರ್ಣನೆ, ಇದು 4 ಬರುತ್ತದೆ. ಮುಂದೆ ಕಾಳಿದಾಸ ಅವನು ಋತುಸಂಹಾರವನ್ನು ಬರೆದ ಮೇಲೆ ಕುಮಾರ ಸಂಭವದಲ್ಲಿ ವಸಂತವನ್ನು ತಂದ. ಮತ್ತೆ ಒಂದಿಷ್ಟು ಅಂತ ಪಾರ್ವತಿಯ ತಪೋವರ್ಣನೆಯ ರೂಪದಲ್ಲಿ ವರ್ಷಾಕಾಲವನ್ನು, ಗ್ರೀಷ್ಮವನ್ನು ಹಾಗೂ ಹೇಮಂತವನ್ನು ಕೂಡ ತೋರಿಸಿದ. ರಘುವಂಶದಲ್ಲಂತೂ ರಘು ದಿಗ್ವಿಜಯದಲ್ಲಿ ಶರತ್ಕಾಲ ವರ್ಷಾಕಾಲಗಳನ್ನು ತುಂಬ ಚೆನ್ನಾಗಿ ಜಕ್ಸ್ಟಪೋಸ್ ಮಾಡ್ತಾನೆ. ಮತ್ತು ನಾವು ನೋಡುವಂಥದ್ದು ದಶರಥನ ಮೃಗಯಾ ವಿಹಾರದಲ್ಲಿ ಆ ಒಂದು ವಸಂತದ ವರ್ಣನೆ. ಕಡೆಗೆ ಅವನು 16ನೇ ಸರ್ಗದಲ್ಲಿ ಜಲಕ್ರೀಡಾ ವರ್ಣನೆಯ ನೆವದಿಂದ ಕುಶನ ಜಲಕ್ರೀಡೆಗೆ ನೇಪಥ್ಯ ರೂಪವಾಗಿ ಬೇಸಿಗೆಯ ವರ್ಣನೆಯನ್ನು ತುಂಬ ಚೆನ್ನಾಗಿ ಮಾಡ್ತಾನೆ. ಮತ್ತು ಶಾಕುಂತಲದಲ್ಲಿ ಆರಂಭದಲ್ಲಿಯೇ ಬೇಸಿಗೆ ವರ್ಣನೆಯಿಂದ ಮೊದಲಾಗುತ್ತದೆ, ನಟಿಯ ಹಾಡಿನಿಂದ. ಹೀಗೆ ಅಲ್ಲಲ್ಲಿ ಮುಂದೆಯೂ ಅವನು ತೋರಿಸಿದ್ದಾನೆ. ಆ ಮಾರ್ಗ ಎಲ್ಲ ಕವಿಗಳನ್ನು ಆಕರ್ಷಿಸಿದೆ. ದುರ್ಲಭ ಅನ್ನುವ ಒಬ್ಬ ಸಂಸ್ಕೃತ ಕವಿ ಋತುವಿಲಾಸ ಷಡ್ಋತು ವರ್ಣನಂ ಅಂತ ಒಂದು ಕಾವ್ಯ ಬರೆದಿದ್ದಾನೆ. ಅಂಥ ಪ್ರಶಂಸನೀಯವಾದದ್ದು ಏನಲ್ಲ. ತೆಲುಗಿನಲ್ಲಿ ವಿಶ್ವನಾಥ್ ಸತ್ಯನಾರಾಯಣ ಜ್ಞಾನಪೀಠ ಬಂದವರು ತೆಲುಗು ಋತುವಲು ಅಂತ ಬರೆದರು. ಮತ್ತೊಬ್ಬ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದ ಸಿ ನಾರಾಯಣ ರೆಡ್ಡಿ ಅವರು ಋತುಚಕ್ರಂ ಅಂತ ಬರೆದರು. ಹಿಂದಿಯಲ್ಲಿ ಕೂಡ ಋತುಗಳ ವರ್ಣನೆಯನ್ನು ಆ ರೀತಿಯಲ್ಲಿ ಮಾಡಿದವರು ಜಯಶಂಕರ್ ಪ್ರಸಾದ್ ಇದ್ದಾರೆ, ಮೈಥಿಲಿ ಶರಣಗುಪ್ತ ಇದ್ದಾರೆ, ನಿರಾಲ ಇದ್ದಾರೆ. ತಮಿಳಿನಲ್ಲಿ ವಲ್ಲತೋಳ್ ಮೇನನ್ ಅವರು ಬರೆದಿದ್ದಾರೆ. ಮಲಯಾಳಂನಲ್ಲಿ ಉಳ್ಳೂರು ವಲ್ಲತೋಳ್ ಮೇನನ್ ಅವರು ಬರೆದಿರುವಂಥದ್ದುಂಟು. ಸಂಗಮ್ ಕವಿಗಳಲ್ಲಂತೂ ಕಪಿಲರಿರ್ಬೋದು, ನಕ್ಕೀರರಿರ್ಬೋದು, ಇವರೆಲ್ಲರೂ ಕೂಡ ತುಂಬ ಚೆನ್ನಾಗಿ ವರ್ಷಾ ಋತುವನ್ನು, ಬೇಸಿಗೆಯನ್ನು ಕುರಿತು ವರ್ಣಿಸಿದ್ದಾರೆ. ಕನ್ನಡದಲ್ಲಿ ಆದಿಕವಿ ಪಂಪನಿಂದ ಮೊದಲುಗೊಂಡು ಋತುಗಳ ವರ್ಣನೆಯನ್ನು ಮಾಡಿಕೊಂಡು ಬಂದರು. ಸಮಗ್ರವಾದ ಋತುಗಳನ್ನೇ ಅಧಿಕರಿಸಿಕೊಂಡಂಥ ಕಾವ್ಯ ಯಾವುದು ವಿಶಿಷ್ಟವಾಗಿ ಬಂದಂಥದ್ದು ಕಾಣಲಿಲ್ಲ ನನಗೆ. ಪ್ರಯತ್ನಗಳು ನಡೆದಿರಬಹುದು. ಅನುವಾದಗಳ ರೂಪದಲ್ಲಂತೂ ನಮ್ಮ HS ವೆಂಕಟೇಶ್ ಮೂರ್ತಿಯವರಾಗಲಿ ಮೊದಲಾದವರು ಕಾಳಿದಾಸನದು ಇಟ್ಟುಕೊಂಡು ರೂಪಾಂತರದ ಮಟ್ಟದಲ್ಲಿ ಮಾಡಿದ್ದಾರೆ. ನಾನು ಈ ಸಾಲಿಗೆ ಒಂದು ಅಪರಾಧ ಮಾಡಿದ್ದೀನಿ, ಅದು ಇದುವರೆಗೂ ಬೆಳಕು ಕಂಡಿಲ್ಲ. ಋತುಷಡ್ ವರ್ಗ ಅಂತ, ಅದು ಛಂದಸ್ಸು ಎಲ್ಲ ರೂಪದಿಂದ ಸ್ವಲ್ಪ ಭಿನ್ನವಾದದ್ದು. ಮತ್ತು ಸಂಸ್ಕೃತದಲ್ಲಿ ನಾನು 2 ಋತುಕಾವ್ಯಗಳೇ ಬರೆದಿದ್ದೀನಿ. ನಾಗರಿಕ ಋತುವಹ, ಗ್ರಾಮಜನ ಋತುವಹ ಅಂತ, ಸಿವಿಲೈಸ್ಡ್ ಸೀಸನ್ಸ್ ಆ್ಯಂಡ್ ವಿಲೇಜ್ ಸೀಸನ್ಸ್ ಅಂತನ್ನುವ ದೃಷ್ಟಿಯಿಂದ. ಋತು ಅಂದರೆ ಅಷ್ಟು ಉನ್ಮಾದ ವ್ಯಕ್ತಿಗತವಾಗಿ ನನಗುಂಟು, ಭಾರತೀಯ ಕವಿಗಳಿಗುಂಟು. ಕಾರಣ 6 ಋತುಗಳು ನಮ್ಮ ಭಾರತದಲ್ಲಿ ಕಾಣುವಂತೆ ಮತ್ತೆ ಇನ್ನೆಲ್ಲೂ ಕಾಣುವುದಿಲ್ಲ ಅಂತ ಸಂಶೋಧಕರು, ವಿದ್ವಾಂಸರು, ಹವಾಮಾನ ತಜ್ಞರು ಅಭಿಪ್ರಾಯ ಪಡ್ತಾರೆ. ಪ್ರಕೃತಿಗೆ ಇಷ್ಟು ತೆರೆಕೊಂಡಂಥ ಜಾಗ ಅಪರೂಪ ಕೂಡ. ಮಳೆಗಾಲದಿಂದಲೇ ನಮ್ಮ ಭಾರತದ ಜೀವನ ಎಲ್ಲ ನಿರ್ದಿಷ್ಟವಾದದ್ದು ನಮಗೆ ಗೋಚರವಾಗುತ್ತದೆ. ಹಾಗಾಗಿ ಮತ್ತೆ ಪ್ರಕೃತಿಯನ್ನು ಇಷ್ಟು ಗಾಢವಾಗಿ, ನಿರ್ಭರವಾಗಿ, ಅದೊಂದು ಸ್ಪರ್ಧಿ ಅನ್ನುವಂತೆ ಅಲ್ಲದೆ ಅದೊಂದು ಭಗವದ್ ವಿಭೂತಿ ಅನ್ನುವಂತೆ ನೋಡುವುದು ನಮ್ಮ ಭಾರತೀಯ ಪರಂಪರೆಯಲ್ಲಿ ಕಾಣುವ ಅದ್ಭುತವಾದ ದೃಷ್ಟಿ. ಅದನ್ನೇ ನರಸಿಂಹಸ್ವಾಮಿಯವರು ಕೂಡ ಆ ಋತುವಿಲಾಸದಲ್ಲಿ ಮಾಡಿ ತೋರಿಸಿದ್ದಾರೆ. ಅವರ ಮಲ್ಲಿಗೆಯ ಮಾಲ ಸಮಗ್ರ ಕವನ ಸಂಕಲನಗಳಲ್ಲಿ ತುಂಬ ಚೆನ್ನಾಗಿರುವಂಥದ್ದು, ಗೇಯಕ್ಕೆ ಬರುವಂಥದ್ದಾಗಿದೆ. ಅಲ್ಲಿಯ ಕಲ್ಪನೆಗಳು ವಿಶೇಷವೇನಲ್ಲ.
ನಾನು ಹಾಗೆ ಹೇಳಿದ್ರೆ ನರಸಿಂಹಸ್ವಾಮಿಯವರ ಭಕ್ತರಾಗಲಿ ಸಹೃದಯರಾಗಲಿ ಬೇಸರ ಮಾಡ್ಕೋಬಾರ್ದು. ಯಾಕೆಂದರೆ ನಾವು ಒಬ್ಬ ಸಂಸ್ಕೃತದ ಕುಮಾರದಾಸನ ಜಾನಕೀಹರಣ ಕಾವ್ಯವನ್ನು ಓದಿದ್ರೆ ಗೊತ್ತಾಗುತ್ತೆ ಋತುಗಳ ವರ್ಣನೆ ಅಂದರೆ ಹೇಗಿರಬೇಕು ಅಂತಕ್ಕಂಥದ್ದು. ವಿಶ್ವನಾಥ್ ಸತ್ಯನಾರಾಯಣ ಅವರ ತೆಲುಗು ಋತುವನ್ನು ನೋಡಿದಾಗ ಹೇಮಂತ ಋತುವಿನಲ್ಲಿ ಕುಂಬಳಕಾಯಿ ಹೂವಿನ ಮೇಲೆ ಇಬ್ಬನಿ ಹೇಗೆ ಆಡುತ್ತೆ ಎನ್ನುವುದನ್ನು ವರ್ಣಿಸ್ತಾರೆ. ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಅದೇ ಥರ ಕಪಿಲರ್ ತಮಿಳಿನಲ್ಲಿ ವರ್ಣನೆ ಮಾಡುವಂಥ ಆ ವಿರಹಿಣಿಗೆ ಯಾವ ರೀತಿಯಾಗಿ ಒಂದು ಹೂಗಳ ಗೊಂಚಲು ಯಾವ ತರಹ ಅವಳಿಗೆ ಕ್ಷೋಭೆಯನ್ನು ತಂದುಕೊಡ್ತು ಅನ್ನೋ ವರ್ಣನೆಯಲ್ಲಿ ನಮಗೆ ಗೊತ್ತಾಗುತ್ತೆ. ಹೀಗೆ ಬೇರೆ ಬೇರೆ ಕಲ್ಪನೆಗಳನ್ನು ನೋಡಿದಾಗ ನಮ್ಮ ಪ್ರಾಚೀನ ಕವಿಗಳು ತಗೊಳ್ಳಿ, ಕನ್ನಡದಲ್ಲೇ ತೆಗೆದುಕೊಳ್ಳಿ, ಒಬ್ಬ ರುದ್ರಭಟ್ಟ ಜಗನ್ನಾಥ ವಿಜಯದಲ್ಲಿ ಎಷ್ಟು ಚೆನ್ನಾಗಿ ಋತುಗಳ ವರ್ಣನೆ ಮಾಡಿದ್ದಾನೆ. ದುರ್ದೈವ ಅಂಥದ್ದನ್ನು ಓದುವವರೇ ಇವತ್ತು ಕನ್ನಡ ಎಮ್ಮೆಗಳಿಗೆ ಒಂದು ರುದ್ರಭಟ್ಟನ ಪದ್ಯವನ್ನು ಮೊದಲ ಪಂಚಪಾಷಾಣಗಳು ಅಂತ ಹೇಳ್ತಾರೆ, 5 ಪದ್ಯಗಳನ್ನು ಓದಿ ಅರ್ಥ ಮಾಡಿಬಿಡಲಿ, 3 ಅರ್ಥ, ನಾನು ಶಾಶ್ವತವಾಗಿ ಪ್ರಪಂಚ ಬಿಟ್ಟು ಹೋಗ್ಬಿಡ್ತೀನಿ ಬೇಕಾದರೆ. ಅಷ್ಟು ದಾರಿದ್ರ್ಯ ಕಾಡುತ್ತದೆ. ಎಷ್ಟು ಚೆನ್ನಾಗಿ ಮಾಡಿದ್ದಾನೆ. ನೇಮಿಚಂದ್ರನನ್ನು ತುಂಬ ಉಪೇಕ್ಷೆ ಮಾಡಿ ಮೂಲೆ ಗುಂಪು ಮಾಡಿಬಿಟ್ಟಿದ್ದಾರೆ. ಪಾಂಡಿತ್ಯ ವರ್ಣನೆ ಅಂತ. ಅವರಲ್ಲಿರೋದು ಅದೇನೆ. ನೀವು ಹೋಗ್ಬಿಟ್ಟಿದ್ರೂ ಬೇಕರಿನಲ್ಲಿ ನನಗೆ ಅವಲಕ್ಕಿ ಬೇಕು ಅಂತಂದರೆ ಎಲ್ಲಾದರೂ ಸಿಗುತ್ತಾ? ಹುರಿದವಲಕ್ಕಿ ಅಲ್ಲ, ಮಡಿ ಆದಂಥ ಬೋಡಮ್ನ ಅವಲಕ್ಕಿ ಬೇಕು ಅಂದರೆ ಎಲ್ಲಾದರೂ ಸಿಗುತ್ತಾ? ಸಿಗುವಂಥದ್ದಲ್ಲ. ಅಲ್ಲಿ ಸಿಗುವಂಥದ್ದು ಪಫು, ಕೇಕು ಇತ್ಯಾದಿಗಳನ್ನೇ. ಅದನ್ನು ತಿಂದು ಸಂತೋಷ ಪಡಿ. ನೇಮಿಚಂದ್ರನಲ್ಲಿ ಕಾಣುವಂತಹ 6 ಋತುಗಳ ವರ್ಣನೆ ಕನ್ನಡದಲ್ಲಿ ಇನ್ನು ಯಾವ ಕವಿಯು ದುರ್ಬೀನ್ ಹಾಕ್ಕೊಂಡು ನೋಡಿದ್ರೂ ಕಾಣಿಸದೇ ಇರತಕ್ಕಂಥ ಸೊಗಸಾದ ವರ್ಣನೆಗಳು ನಮಗಲ್ಲಿ ಕಾಣಿಸುತ್ತವೆ. ಈ ಥರ ಮಾರ್ಗ ಕವಿಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಷಟ್ಪದಿ ಕವಿಗಳಲ್ಲಿ ಅಂಥ ಸೊಗಸಿಲ್ಲ. ರಾಘವಾಂಕ ಆಗಲಿ ಮತ್ತು ನಮ್ಮ ಲಕ್ಷ್ಮೀಶ ಆಗಲಿ ಮಾಡಿದ್ದಾರೆ. ಮಾರ್ಗ ಕವಿಗಳಾದ ಚಂಪೂಕಾರರಲ್ಲಿ ಕಾಣಿಸುವಂಥ ಸೊಗಸು ತುಂಬ ತುಂಬ ಬಡತನದ್ದು. ಬೇಂದ್ರೆಯವರು ಪೂರ್ಣವಾಗಿ ಮಳೆಗಾಲಕ್ಕೆ ತೆತ್ತುಕೊಂಡು ಬಿಟ್ಟಿದ್ದಾರೆ. ಬೇರೆ ಋತುಗಳ ವರ್ಣನೆ ಅಷ್ಟಾಗಿ ಅವರಲ್ಲಿ ತೋರೋಲ್ಲ. ಕುವೆಂಪು ಅವರಲ್ಲಿ ಮಾತ್ರ ಅದ್ಭುತವಾಗಿ ಋತುವರ್ಣನೆ ಬರ್ತದೆ. ಆಧುನಿಕ ಕವಿಗಳಲ್ಲಿ ಅವರಿಗೆಲ್ಲ ಋತುಸ್ರಾವ ನಿಂತು ಹೋಗ್ಬಿಟ್ಟಿದೆ, ಋಷಿಪಂಚಮಿ ಮಾಡಿಕೊಂಡು ಕೂತಿದ್ದಾರೆ, ಏನೂ ವರ್ಣನೆ ಇಲ್ಲ, ಏನೇನೂ ಇಲ್ಲ. ಇರುವಂಥದ್ದು ನಮ್ಮ ನವೋದಯ ಕವಿಗಳಲ್ಲಿಯೇ ಕಾವ್ಯ ಇರ್ತಕ್ಕಂಥದ್ದು ಸ್ವಾರಸ್ಯ. ನರಸಿಂಹಸ್ವಾಮಿಯವರಿಗೆ ಆ ಒಂದು ವಾಸನೆ ಇದೆ. ನವೋದಯ ಕವಿಗಳ ಜೊತೆಗೆ ಅವ್ರದ್ದು 10 ದಿನದ ದಾಯಾದ ಸಂಬಂಧ. ಆ ಕಾರಣದಿಂದ ಅವರಲ್ಲಿ ಆ ಕಾವ್ಯ ಸ್ವಾರಸ್ಯ ಬಂದಿದೆ. ಈಗ ಮೊದಲನೇ ಆವರ್ತ ಆಯಿತು, 2ನೇ ಆವರ್ತಕ್ಕೆ ನಾವು ಹೋಗ್ತಾ ಇದ್ದೀವಿ. ನಿಮ್ಮನ್ನ ಮಾರಾಟಕ್ಕಿಟ್ರೆ ಕ್ರಿಕೆಟಿಗರ ಥರ ಎಷ್ಟಕ್ಕೆ ಸೇಲ್ ಆಗ್ಬೋದು ನೀವು? ತುಂಬ ಚೌಕಾಸಿ ವ್ಯಾಪಾರ ಸ್ವಾಮಿ, ಬಹಳ ಅಗ್ಗದ ಮಾಲು. ನಾನು ಪದ್ಯ ರೂಪದಲ್ಲೇ ಹೇಳಿಬಿಡ್ತೀನಿ ಬೇಕಾದರೆ. ಅದು ಒಂದು ಸೀಸ ಪದ್ಯವನ್ನೇ ಹೇಳಿಬಿಡ್ತೀನಿ. ನನ್ನ ಬೆಲೆ ಎಷ್ಟು ಕೊಟ್ಟರೆ ನಾನು ದಕ್ಕಿಬಿಡ್ತೀನಿ ಅನ್ನೋದಕ್ಕೆ ಮಲ್ಯನಿಗೆ ಅರ್ಥ ಆಗಂಗೆ ಹೇಳಬೇಕು. ಅಯ್ಯೋ, ಖಂಡಿತವಾಗಿ ಹೇಳೋಣ. ಇನಿಸೊಂದು ಸಾಹಿತ್ಯ ವಿನಿಸೊಂದು ಸಂಗೀತ ವಿನಿಸೊಂದು ನಾಟ್ಯ ಕಲೆ ಮೇಳವಿಸಿರಲ್. ಇನಿಸೊಂದು ಸಾಹಿತ್ಯ ವಿನಿಸೊಂದು ಸಂಗೀತ ವಿನಿಸೊಂದು ನೃತ್ಯ ಕಲೆ ಮೇಳವಿಸಿರಲ್. ಇನಿಸೊಂದು ಪಾಕಕಲೆ ಇನಿಸೊಂದು ಜೀವಕಲೆ ಇನಿಸೊಂದು ಹಾರ್ದ ಕಲೆ ಮೇಳವಿಸಿರಲ್. ಇನಿಸೊಂದು ವ್ಯಂಗ್ಯ ಕಲೆ ಇನಿಸೊಂದು ಕೆಣಕು ಕಲೆ ಇನಿಸೊಂದು ಅಣಕು ಕಲೆ ಮೇಳವಿಸಿರಲ್. ಇನಿಸೊಂದು ಕೋಪ ಕಲೆ ಇನಿಸೊಂದು ವೃಕ್ಷ ಕಲೆ ಇನಿಸೊಂದು ಕೆಣಕು ಮಾತಿನ ಕಲೆಗಳು. ಬಂದು ಒಡಲಾಗಿ ಸೇರಿರಲು ಬಂದು ಒಡಲಾಗಿ ಸೇರಿರಲು ಬಂದು ಒಡಲಾಗಿ ಸೇರಿರಲು ಒಡನೆಯನ್ನ ಬಡ ಶರೀರಕ್ಕೆ ಭಾವಕ್ಕೆ ಬೆಲೆಯು ಬಂದು ಬಡ ಶರೀರಕ್ಕೆ ಭಾವಕ್ಕೆ ಬೆಲೆಯು ಬಂದು ಸಡಗರದೆ ನಾನು ದಾಸಾನುದಾಸಂ ನಡೆದು ಹೋಗುತ್ತಿರ್ಪೆಂಬಾಳ ಯಾನದಲ್ಲಿ. ಒಂದಿಷ್ಟು ಸಂಗೀತ, ಒಂದಿಷ್ಟು ಸಾಹಿತ್ಯ, ಒಂದಿಷ್ಟು ಊಟ ತಿಂಡಿ, ಇಷ್ಟು ಬೆಲೆ ಕೊಟ್ಬಿಟ್ರೆ ಸಾಕು, ಎಲ್ಲೂ ಹೋಗ್ತಾ ಇರ್ತೀನಿ. ನನಗೆಂಥದ್ದು ಬೇಕಾಗಿರುವಂಥದ್ದು. ಇದು ಮಲ್ಯ ಅವ್ರಿಗಂತೂ ಅರ್ಥ ಆಗಲ್ಲ. ಆದ್ರೆ ನನ್ನ ಪ್ರಶ್ನೆಗೆ ಇಷ್ಟೊಂದು ಬೆಲೆ ಬಂದಿದ್ದಕ್ಕೆ ಖುಷಿ ಆಗ್ತದೆ. ಅವ್ರಿಗೆ ಕೊಂಡ್ಕೊಳಕ್ಕೆ ಬೇಕು ಅಂತಿದ್ದ ಹೇಳ್ತೀನಲ್ಲ. ಅಶ್ವದ ಓಲ್ ಅಶ್ವತ್ಥಂ ಅಶ್ವದ ಓಲ್ ಅಶ್ವತ್ಥ
ಅಶ್ವತ್ಥಂ ಶಶ್ವನ್ನಿಶ್ವಸಿತ ಚಾರು ಗತಿಯನಗಿಲ್ಲಂ ಅಶ್ವದವೋಲಶ್ವತ್ಥಂ ಶಶ್ವನ್ನಿಶ್ವಸಿತ ಚಾರು ಗತಿ ಎನಗಿಲ್ಲಂ ಅಶ್ವತ್ಥದ ರೂಪಿಂದಂ ನಶ್ವರತೆಗೆ ಬಂಡುಗೊಂಡ ಹರಿಯನಗಾಣ್ಮಂ. ಅವರು ಎಷ್ಟೇ ಆಗಲಿ ವಿಜಯ ಮಲ್ಯ ರೇಸು ಗೀಸು ಆ ಥರದಕ್ಕೆ ಬೆಲೆ ಕಟ್ಟೋರು, ಕುದುರೆ ಕೊಳ್ಳಬಲ್ಲವರು, ನಾನು ಕತ್ತೆಯಂಥವನು, ನನ್ನನ್ನು ಹೇಗೆ ಕೊಳ್ಳೋದಕ್ಕಾಗತ್ತೆ? ಅಶ್ವ ನಾಳೆ ಇಲ್ಲದ್ದು ಅಂತ ಅರ್ಥ, ನಾಳೆ ಇಲ್ಲದ್ದು. ಅವರ ಸಾಮಾನುಗಳೆಲ್ಲ ಇವತ್ತಿದ್ದು ನಾಳೆ ಹೋಗ್ತಕ್ಕಂಥದ್ದು. ಆದರೆ ನನ್ನನ್ನು ಕೊಳ್ತಕ್ಕಂಥವನು ಅಶ್ವತ್ಥ ಸ್ವರೂಪಿ, ಸದಾಕಾಲ ಇರ್ತಕ್ಕಂಥವನು, ತಲೆಯ ಮೇಗಡೆ ಬೇರು ಕೆಳಗೆ ಕೊಂಬೆಲೆ ಸಿಗಿರು ಅಂತ ಇರ್ತಕ್ಕಂಥವನು. ಅವನಿದ್ರೆ ಸಾಕು. ಅದು ಹೇಳ್ತೀವಲ್ಲ, ನಮಗೆ ದಾಸರ ಮಾತು, ಸಮ್ಮತಿಂದ ನಾವು ನೀವು ಅನ್ನುವಂಥ ಒಂದು ಕೃತಿಯಲ್ಲಿ ಅವ್ರು ಹೇಳ್ತಾರಲ್ಲ, ನೀವು ಲಕ್ಷ್ಮೀ ಪುತ್ರರು, ನಾವು ಲಕ್ಷ್ಮೀಶನ ಪುತ್ರರು ಅಂತ. ಅವ್ರನ್ನ ಕೊಂಡುಕೊಳ್ತಾನೆ ಸಾಕು, ಇನ್ನೇನು ಬೇಕಾಗಿಲ್ಲ. ಹಾಗಾಗಿ ನಮ್ಮ ಬೆಲೆ ಅವನು ಕಟ್ಟಿದ್ರೆ ಸಾಕು. ಬ್ರಹ್ಮನ ಅಪ್ಪ ಬೆಲೆ ಕಟ್ಟಿದ್ರೆ ಸಾಕು, ಮನ್ಮಥನ ಅಪ್ಪ ಬೆಲೆ ಕಟ್ಟಿದ್ರೆ ಸಾಕು, ಅರ್ಜುನನ ಭಾವ ಬೆಲೆ ಕಟ್ಟಿದ್ರೆ ಸಾಕು, ಅರ್ಜುನನಿಗೆ ಬರೋ ನಾಟ್ಯವಿದ್ಯೆ ಬಿಲ್ವಿದ್ಯೆ ಏಕಾಗುತ್ತದೆ ನಮಗೆ ಸಾಕು, ಕಾಮನಿಗಿರ್ತಕ್ಕಂಥ ಜೀವನ ರಾಸಿಕ್ಯ ಸಾಕು, ಬ್ರಹ್ಮನಿಗಿರ್ತಕ್ಕಂಥ ವಾಣಿಪತಿತ್ವ ಸಾಕು, ಇನ್ನೇನು ಬೇಕು? ಈಗ ನಿಷೇಧಾಕ್ಷರದ ಎರಡನೇ ಸುತ್ತಿಗೆ ಬಂದಿದ್ದೀವಿ. ಇವತ್ತು ಮೊದಲನೇ ಸುತ್ತಿಗೆ ಸಾಕಷ್ಟು ಸಮಯ ಆಗಿಬಿಟ್ಟಿದೆ. ಇನ್ನು ಮಿಕ್ಕಿದ ಸುತ್ತುಗಳನ್ನು ಓಟದಲ್ಲಿ ತೆಗೆದುಕೊಂಡು ಹೋಗೋಣ. ಓಘ ಬಂದು ಮಾತಾಡ್ತಿದ್ದೀನಿ, ತಾಳ್ಮೆಯಿಂದ ದಯವಿಟ್ಟು ಸಹಿಸ್ಕೊಂಡಿದ್ದೀರಾ, ಕ್ಷಮಿಸಬೇಕು. ಮೊದಲನೇ ಪಾದ ವಿಸರ್ಗದಿಂದ ಮುಗಿದಿರೋದ್ರಿಂದ ಪಕಾರ ಅಥವಾ ಕಕಾರದಿಂದ ಶುರುವಾಗಬೇಕು ಮುಂದಿನ ಪಾದ. ಕಕಾರ ಕವಿ ಸಂಬಂಧ ಇರೋದ್ರಿಂದ ಕಾವ್ಯ ಕವಿ ಆ ಥರದ್ದೇನಾದರೂ ಬಳಸ್ಬೋದು. ಕಕಾರವನ್ನೇ ನಿಷೇಧ ಮಾಡ್ತಾ ಇದ್ದೀನಿ. ಮೊದಲ ಸಾಲು ಶ್ರೀವಧೂತಾತಪಾಣಿಚ್ಛಟಾಸ್ಫಾಲತಃ ಅಂತ ಹೇಳಿದ್ದೆ. ಶ್ರೀವಧೂತಾತಪಾಣಿಚ್ಛಟಾಸ್ಫಾಲತಃ ಮೊದಲನೇ ಮನೆ. ಮೊದಲನೇ ಮನೆ ಅಲ್ವಾ? 52. ಶ್ರೀವಧೂತಾತಪಾಣಿಚ್ಛಟಾಸ್ಫಾಲತಃ ಪ್ರೇ ಪ್ರೇ ಪ್ರೇಮ ಅಥವಾ ಪ್ರೇಯಸಿ ಆ ಥರದ್ದೇನಾದರೂ ಬಳಸ್ಬೋದು. ಮಕಾರ ಷ್ಠ ನಯವಾಗಿದ್ರೆ ಆಗೋಲ್ಲ, ಪ್ರೇಷ್ಠ. ನಿಷೇಧವೇನಿಲ್ಲ. ಮಾ ಸೂಟು ಬೂಟಲ್ಲಿ ಯಡಿಯೂರಪ್ಪ ತುಂಬ ಚೆನ್ನಾಗಿ ಕಾಣ್ತಾರೆ. ಅಲ್ಲ ಸ್ವಾಮಿ, ಏನು ಮಾಡಿದ್ರು 1000 ಚಿತ್ತಾರವನ್ನೊಂದು ಮಸಿ ನುಂಗುತು ಅಂತ ಅವರ ಕೆಂಡಾಮಂಡಲವಾದ ಮುಖ ಇದೆಯಲ್ಲ, ಅವ್ರ ಮುಖವನ್ನು ತಗೊಂಡ್ಬಿಟ್ಟಿದ್ದನುವೆ ನಾವು ಥರ್ಮಲ್ ಪವರ್ ಸ್ಟೇಷನ್ಗೆ ಇಟ್ಬಿಟ್ರೆ ಯಾವುದೇ ಫ್ಯೂಯಲ್ಗೆ ಕೊರತೆನೇ ಆಗೋದಿಲ್ಲ. ಎಲ್ಲ ಧಗಾಯಮಾನವಾಗಿ ಉರಿದೋಗ್ಬಿಡುತ್ತೆ. ಅದು ಏನಾಗಿದೆ ಗೊತ್ತಿಲ್ಲ ಅವರಿಗೆ. ಪಾಪ ಪೈಲ್ಸು ಬಿ ಪಿ ಎರಡೂ ಸೇರಿರೋದೆ, ಅದು ಏನೋ ಗೊತ್ತಿಲ್ಲ ನನಗಂತೂ. ಅದ್ಯಾತಕ್ಕೆ ಮುಖ ದುಮ ಅಂತ ಆಗಿರುತ್ತೆ ಅಂತ ಗೊತ್ತಾಗೋದಿಲ್ಲ. ನನಗನ್ಸುತ್ತೆ ಅವರ ಮುಖ ಕೆಂಡ, ಅವರು ಬೆಳ್ಳಗೆ ತುಟ್ಟಿರ್ತಕ್ಕಂಥ ಸಫಾರಿ ಸೂಟು ಬೂದಿ, ಹಾಗಾಗಿ ಅವರು ಬೂದಿ ಮುಚ್ಚಿಯೂ ಮುಚ್ಚದ ಕೆಂಗಂಡ. ಆದ್ರೂ ಅವ್ರನ್ನ ಕೂಲ್ ಮಾಡೋದಕ್ಕೆ ಆ ಬಟ್ಟೆ ಸೆಲೆಕ್ಟ್ ಮಾಡಿದವ್ರು ಇದಾರಲ್ಲ ಅವ್ರ ಜೊತೆಲಿ. ರಾಜಕೀಯದ ಬಟ್ಟೆಯನ್ನೂ ಸೆಲೆಕ್ಟ್ ಮಾಡಿದ್ದಾರೆ, ಏನು ಮಾಡೋಣ? ಮಾರ್ಗ ಅಂತ ಏನಾದರೂ ಬಳಸ್ಬೋದು. ರೇಫ ಶ ಶ್ರೀವಧು ಪ್ರೇಷ್ಠಮಾಶ. ಪ್ರೇಷ್ಠಮಾಶ ಶಂಕರಶ. ಶರ್ಮ ಅಂತ ಏನಾದರೂ ಬಳಸ್ಬೋದು. ರೇಫ ಸ್ತ ಸ್ತ ಶ್ರೀವಧೂ ತಾತಪಾಣಿಚ್ಛಟಾಸ್ಫಾಲತಃ ಪ್ರೇಷ್ಠ
ಪ್ರೇಷ್ಠಮಾಶಸ್ತ, ಪ್ರೇಷ್ಠಂ ಆಶಸ್ತ. ನಿಷೇಧವೇನಿಲ್ಲ. ರೆಡ್ ಲೈಟ್ ಇಲ್ಲ. ಸ ಶಸ್ತ. ನಿಮ್ಮ ತಲೆಯಲ್ಲಿರೋ ಮೆಮೊರಿ ಕಾರ್ಡ್ ಎಷ್ಟು ಜಿ ಬಿದದು? ಜೀವಿಲ್ಲದ್ದು, ಜೀವಿಲ್ಲದ್ದು ಮುಂಡು, ಜೀವಿಲ್ಲದೆ ಇರೋದು, ಜೀವ ಇಲ್ಲದೆ ಇರೋದು. ಪ್ರೇಷ್ಠಮಾಶಸ್ತ ಶಸ್ತ ಸ ಸತ್ವ ಆ ಥರದ್ದು ಏನಾದರೂ ಬಳಸ್ಬೋದು. ತಕಾರ ನಿಷೇಧ. ಕೀ ಬೇಡ. ಪ್ರೇಷ್ಠಮಾಶಸ್ತ ಸ ಕೊನೆ ಮನೆ. ಸ ಸ ಪ್ರೇಷ್ಠಮಾಶಸ್ತ ಸ ಆಗಿದೆ ಅಲ್ವಾ? ಮುಂದೆ ನಿಷೇಧ ಮಾಡಿದ್ದು ತಕಾರ. ನಾ ಏನು? ಹಾಂ ಹಾಂ ಹಾಂ. ಪ್ರೇಷ್ಠಮಾಶಸ್ತ ಸನ್ನ. ಸನ್ನಾಹ ಅಂತ ಏನಾದರೂ ಬಳಸ್ಬೋದು. ಹಕಾರ. ಮನಿ. ಪ್ರೇಷ್ಠಮಾಶಸ್ತ ಸನ್ನಾಮ್ನಿ. ನಿಮ್ಮ ನಾಮಿನಿ ಯಾರು? ನನಗೆ ನಾಮಿನಿಯಾ? ನಾನು ಇನ್ಶೂರೆನ್ಸೇ ಮಾಡಿಲ್ಲ, ಇನ್ನು ನಾಮಿನಿನೂ ಇಲ್ಲ, ಮಿನಿನೂ ಇಲ್ಲ. ಪ್ರೇಷ್ಠಮಾಶಸ್ತ ಸನ್ನಾಮ್ನಿ. ನಿಷೇಧವೇನಿಲ್ಲ. ಭಾ ಅವಧಾನಿಗಳೇ, ನೀವು ಇಷ್ಟುವರೆಗೆ ಎಷ್ಟು ಜನನ ಲವ್ ಮಾಡಿದ್ದೀರಿ ಒಟ್ಟಿಗೆ? ಹಾಂ? ಅಯ್ಯೋ, ಏನು ಏನಾಯ್ತು ಅಂತ ಪ್ರಶ್ನೆನೇ ಗೊಂದಲ ಆಗೋಯ್ತು ನನಗೆ. ನಾನೇನು ಮಾಡಲಿ ಬಿಡಿ. ಒಟ್ಟು ಎಷ್ಟು ಜನನ ಲವ್ ಮಾಡಿದ್ದೀರಿ ಇಲ್ಲಿವರೆಗೆ ನೀವು ಅಂತ? ನಿಮ್ಮ ಡೆಫಿನೇಷನ್ ಆಫ್ ಲವ್ ಏನೋ ನನಗೆ ಗೊತ್ತಿಲ್ಲ. ಯಾಕೆಂದರೆ ನಮ್ಮ ಆರ್ಟ್ ಆಫ್ ಲಿವಿಂಗಿನ ರವಿಶಂಕರ್ ಲವ್ ಈಸ್ ಗಾಡ್ ಅಂತಾರೆ. ಹಾಗಿದ್ದಾಗ ಏನನ್ಬೇಕು ಗೊತ್ತಿಲ್ಲ. ಎಷ್ಟು ಜನರನ್ನ ಲವ್ ಮಾಡಿದ್ದೀರಿ? ನಾನು ಮತ್ತೆ ಕೇಳೋದೊಂದು, ನೀವು ಹೇಳೋದೊಂದು ಆಗಿದೆಯಲ್ಲ. ನಿಮ್ಮ ಪ್ರಕಾರ ಲವ್ ಅನ್ನೋದಕ್ಕೆ ಡೆಫಿನೇಷನ್ ಏನು ಅಂತ ನನ್ನ ಪ್ರಶ್ನೆ ವಿತ್ಡ್ರಾ ಮಾಡ್ಕೊಳ್ತೀನಿ. ಒಳ್ಳೇದಾಯ್ತು. ಈ ಥರವೇ ಯಾರು ಹಿಂದೆ ಸರಿದವ್ರೆ, ನಾನು ಹಿಂದೆ ಸರಿದವನೇ. ಹಾಗಾಗಿ ಸೀಸ್ ಫೈರ್ ಝೋನ್ ಅದು. ಪ್ರೇಷ್ಠಮಾಶಸ್ತ ಸನ್ನಾಮ್ನಿ ಭಾ. ಭಾವ ಅಂತ ಏನಾದರೂ ಬಳಸ್ಬೋದು. ವಕಾರ. ಸಿ ಭಾಸಿ. ಸನ್ನಾಮ್ನಿ ಭಾಸಿ. ತಿರ್ಗಾ ಸಂಯುಕ್ತ ಅಕ್ಷರ ಬರುತ್ತೆ. ರೇಫ ನಿಷೇಧ ಮಾಡ್ತೇವೆ. ಕೊನೆ ಮನೆ. ಕೊನೆ ಮನೆ. ಕೊನೆಯ ಮನೆ 29. ಸ್ವ. ಸ್ವಯಂ ಬಳಸ್ಬೋದು, ಸ್ವತಃ ಬಳಸ್ಬೋದು. ಯಾನೇ ನಿಷೇಧ ಮಾಡ್ತೇನೆ. ನೀವೇ ಹೇಳಿಕೊಟ್ಟಿದ್ದು. ನಾನು ಸ್ವಕ ಅಂತ ಹೇಳೋಣ ಅಂತ ಸ್ವಕೆ ಅಂತ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಬೇಡ, ಇದು ಇನ್ನೂ ಚೆನ್ನಾಗಿದೆ. ಸ್ವತಃ ಸನ್ನಾಮ್ನಿ. ಸ್ವಯಂ ಪ್ರಕಾಶಮಾನವಾಗಿದ್ದೀಯಾ ಅಂತ. ಇನ್ನೂ ಕಾಳಿದಾಸ ಬಂದಿಲ್ಲ, ಆದರೆ ಕಾಳಿದಾಸಂದೆಲ್ಲ ಬರ್ತಾ ಇದೆ. ಶ್ರೀವಧೂತಾತಪ ನಿಚ್ಛಟಾ ಸ್ಫಾಲತಃ ಪ್ರೇಷ್ಠಮಾಶಸ್ತ ಸನ್ನಾಮ್ನಿ ಭಾಸಿ ಸ್ವತಃ. ಸಾಲು 2 ಸಾಲು ಮುಗಿದಿದೆ. ಇನ್ನು ಚಂಡಭರ್ಗವನಂದು ಶಿಷ್ಯನ ಬ್ರಹ್ಮಚರ್ಯವ ಭಾಗಿಸಲ್. ಬ್ರಹ್ಮಚರ್ಯವ ಭಾಗಿಸಲ್. ಕೊಂಡು ಕೊಡಲಿಯ ಕೊಂಡು ಕೊಡಲಿಯ ಕೊಂಡು ಕೊಡಲಿಯ ಕೊಂಡು ಕೊಡಲಿಯ ಕೊಂಡು ಕೊಡಲಿಯ ಮಸೆದು ಬಂದಿರೆ. ಎಲ್ಲೋ ಕೊಂಡುಕೊಂಡಲ್ಲ, ಎತ್ತುಕೊಂಡು ಅಂತ ಅರ್ಥ. ಕೊಂಡು ಕಡಲಿಯ ಮಸೆದು ಬಂದಿರೆ. ಕೊಂಡು ಕೊಡಲಿಯ ಮಸೆದು ಬಂದಿರೆ. ಕೊಂಡು ಕೊಡಲಿಯ ಮಸೆದು ಬಂದಿರೆ.
ಕೊಂಡು ಕೊಡಲಿಯ ಮಸೆದು ಬಂದಿರೆ ಮೇಳವಿಸಲ ಕೊಳ್ಗುಳಂ ಕೊಂಡು ಕೊಡಲಿಯ ಮಸೆದು ಬಂದಿರೆ ಮೇಳವಿಸಲ ಕೊಳ್ಗುಳಂ. ಅಪ್ಪಟ ಕನ್ನಡ, ಒಂದು ಸಂಸ್ಕೃತಕ್ಕೆ ಸ್ಯಾಂಪಲು ಇಲ್ಲ. ಕೊಂಡು ಕೊಡಲಿಯ ಮಸೆದು ಬಂದಿರೆ ಮೇಳವಿಸಲ ಕೊಳ್ಗುಳಂ. ಇನ್ನು ಹಳ್ಳಿ ಹಾದಿಯ ದದೆಕೋ ವಾಲಾಂಜನೇಯನುಲ್. ಈಗ ಸುಕೊಯ್ ಹಳ್ಳಿ ಹಾದಿಯ ದದಕೋ ವಾಲಾಂಜನೇಯನುಲ್. ಎರಡನೇ ಸಾಲಿನ ಮೂರನೇ ಮನೆ. ಎರಡನೇ ಸಾಲಿನ ಮೂರನೇ ಮನೆ. 31 ವಾಲಾಂಜನೇಯನುಲ್. ದಳ್ಳುರಿಗೆ ನೂಕಲಸು ಕೊಯ್ಲಾಗಿದೆ. ದಳ್ಳುರಿಗೆ ನೂಕಲಸು ಕೊಯ್ಲಾಗಿದೆ. ಹಳ್ಳಿ ಹಾದಿಯ ದಿದಕೋ ವಾಲಾಂಜನೇಯನುಲ್. ದಳ್ಳುರಿಗೆ ನೂಕಲಸು ಕೊಯ್ಲಾಗಿದೆ. ವಾಲಾಂಜನೇಯ ಅಂದ್ರೆ ಬಾಲ ಬೆಳೆಸಿದ ಆಂಜನೇಯ ಅಂದೆ. ಅವನು ಬಾಲ ಬೆಳೆಸಿ ಲಂಕೆಯನ್ನು ದಳ್ಳೂರಿಗೆ ತಳ್ಳಿದ. ಹಾಗೆ ದಳ್ಳೂರಿಗೆ ನೂಕಲಸು ಕೊಯ್ಲಾಗಿದೆ. ಹಸುವಿನ ಕೊಯ್ಲಾಗಿದೆ, ಬದುಕೇ ಕಟಾವಾದಂತೆ ಇದೆ ಅಂತ. ಅವಧಾನಿಗಳು ತುಂಬಾ ಹೊತ್ತಿಂದ ಕಾಯ್ತಿದ್ದೇನೆ ಕೇಳಿ. ನೀವು ನಾನು ಎಡಗಿವಿ ಕೇಳಲೇ ಇಲ್ಲ ನಿಮ್ದು. ಏನು? ನಾನು ಕೇಳ್ತಾನೆ ಇದ್ದೀನಿ, ನನ್ನ ಕಡೆ ಕಾನ್ಸಂಟ್ರೇಟ್ ಮಾಡಲೇ ಇಲ್ಲ. ಖಂಡಿತ ಇಲ್ಲ. ನೋಡಿ, ಬಾಲಾನಾಂ ರೋದನಂ ಬಲಂ ಅಂತ ಇದೆ. ಮಕ್ಕಳಿಗೆ ಅಳುವೇ ಬಲ ಅಂತ. ತೆಲುಗಿನಲ್ಲಿ ಒಂದು ಗಾದೆ, ಅಡಗಂತಿ ಅಮ್ಮಯ್ಯನ ಪೆಟ್ಟದು ಅಂತ. ಕೇಳದೆ ಇದ್ರೆ ಅಮ್ಮ ಕೂಡ ಏನು ತಿಂಡಿ ತಿನಿಸು ಕೊಡಲ್ಲ ಅಂತ. ಹಾಗಾಗಿ ನಿಮಗಿರುವ ದೊಡ್ಡ ಬಲ ಬಾಯಿ ಬಲ. ಬೀಚಿಯವರು ಹೇಳ್ತಾರಲ್ಲ, ಹೊಲೆ ಬಾಯಿ ಇದ್ದರೆ 8 ಕರಿಯೋ ಎಮ್ಮೆಗಳನ್ನು ಕಟ್ಟಿಕೊಂಡಂತೆ ಅಂತ. ಭಂಡ ಬಾಯಿ ಇದ್ದರೆ ಬಂಡಿ ಹೊನ್ನಿದ್ದಂತೆ ಅಂತ ಗಾದೆ ಇದೆ. ಭಗವಂತ ನಿಮಗೆ ಬಾಯಿ ಕೊಟ್ಟಿದ್ದಾನೆ, ಬಾಯಿಗೊಂದು ನಾಲಿಗೆ ಕೊಟ್ಟಿದ್ದಾನೆ. ಎರಡೂ ಇರಬಹುದೇ ಏನೋ ಗೊತ್ತಿಲ್ಲ. ಮತ್ತೆ ಅದಕ್ಕೆ ಒಳ್ಳೆಯ ಧ್ವನಿ ಕೊಟ್ಟಿದ್ದಾನೆ. ಎಷ್ಟು ಒಳ್ಳೆಯ ಆಕಾಶವಾಣಿ ವಾಯ್ಸ್ ನಿಮ್ಮದು. ಮತ್ತೆ ಧ್ವನಿ ವರ್ಧಕವನ್ನೂ ಕೊಟ್ಟಿದ್ದಾನೆ. ಇಷ್ಟೆಲ್ಲ ಕೊಟ್ಟಿರುವಾಗ ಇದು ಎಂಥ ಅನ್ಯಾಯ. ನನ್ನ ಬಿಟ್ಟು 8 ಜನ ಇದ್ದೀವಿ ಇಲ್ಲಿ ನಾವು. ನೀವು ಬಿಟ್ಟು 8 ಜನ, ನಾನು ಸೇರ್ಕೊಂಡಿರೋದು. ನನ್ನನ್ನು ಲೆಕ್ಕಕ್ಕಿಲ್ಲ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಬಿಟ್ಟುಬಿಡಿ. ಇನ್ನು 7 ಜನ ಇದ್ದಾರೆ ಪಾಪ. ಅವರಿಗೆ ಅವರು ಯಾವಾಗ ಬೇಕೋ ಆವಾಗ ಬಾಯಿ ಬಿಡಬೇಕು. ನಿಮ್ಮ ಪಕ್ಕದವರು ಅವಾಗ ಅಪ್ಪಿ ತಪ್ಪಿ ಅವ್ರು 25 ಸರ್ತಿ, ಆಮೇಲೆ 26ನೇ ಸರ್ತಿ ಬೇಕು ಅಂದ್ರೂ ಆಗೋಲ್ಲ. ನಿಮಗೆ 76 ಸರ್ತಿ ಕೂಡ ಆಗಬಹುದು. ಬೈಬಲ್ನಲ್ಲಿ ಕ್ರಿಸ್ತನ್ನ ಕೇಳ್ತಾನಲ್ಲ ಸಂತ ಪೇತ್ರ, ಪ್ರಭುವೇ ಎಷ್ಟು ಬಾರಿ ಕ್ಷಮಿಸಬಹುದು ಪಾಪಿಯನ್ನು? 7 ಬಾರಿ ಅಂದ್ರೆ 70 ಬಾರಿ ಕ್ಷಮಿಸಬಹುದು ಪೇತ್ರನೇ ಅಂತ ಹೇಳ್ದ ಅಂತ. ಹಾಗಾಗಿ ನಿಮ್ಮನ್ನ 70 ಬಾರಿ ಕೂಡ ನಾನು ಕ್ಷಮಿಸೋದಿಕ್ಕೆ ಅಂದ್ರೆ ತಾಳ್ಕೊಳ್ಳೋಕ್ಕೆ ಸಿದ್ಧನಾಗಿದ್ದೀನಿ. ಆ ಕಾರಣದಿಂದ ನೀವು ಸಕ್ಷಮರಾಗಿ ಎಷ್ಟು ಬೇಕಾದರೂ ಕೇಳಬಹುದು. ದೂರು ಅಂತ ತಗೋಬೇಡಿ, ಅನ್ಯಥಾ ಭಾವಿಸಬೇಡಿ. ಒಳ್ಳೆ ಮನಸ್ಸಿನಿಂದ ಹೇಳಿದ್ವೇ ಇಲ್ಲ. ಅನ್ಯಥಾ ಭಾವಿಸುವುದಕ್ಕೆ ಸಾಧ್ಯವೇ ಇಲ್ಲ. ನಾ ಹೇಳ್ದನಲ್ಲ, ದೊಂಬರಾಟಕ್ಕೆ ಮಂಗ ಕರ್ಕೊಂಡು ಬಂದೋದಕ್ಕೆ ಯಾರು ಸಂತಾಪ ಪಡುವುದುಂಟೆ? ತಪ್ಪು ತಪ್ಪು ತಪ್ಪು. ನೀವು ಸಂತೋಷ ಪಡ್ತಾ ಇರೋದು ಯಾತಕ್ಕೆ ಅಂತ ಗೊತ್ತಾಗ್ತಲ್ಲ. ಮಂಗ ಶಬ್ದದ ಅರ್ಥ ಏನು ಗೊತ್ತೇ? ಮಕಾರೋ ಬ್ರಹ್ಮವಾಚಕ ಅಂತ. ಮಂ ಬ್ರಹ್ಮಾಣಂ ಗಚ್ಚತಿ ಇತಿ ಮಂಗ ಅಂತ. ಬ್ರಹ್ಮವನ್ನು ಕುರಿತು ಹೋಗುವಂಥದ್ದು ಯಾವುದಿದೆ ಅದು ಮಂಗ ಅಂತ ಅರ್ಥ. ಅದನ್ನ ಲಾಚ್ ಪ್ರತ್ಯಯ ಸೇರಿಸಿದ್ರೆ ಅತಿಶಯವಾಗಿದೆ ಅಂದ್ರೆ ಮಂಗಲ ಅಂತಲೂ ಆಗುತ್ತೆ ಅಂತ ಇನ್ನೊಬ್ಬ ಅವಧಾನಿಗಳು ಹೇಳ್ತಾ ಇದ್ದಾರೆ. ಹಾಗಾಗಿ ಇನ್ನು ದತ್ತಪದಿಯ ಅಂಶವಾಯಿತು. ಚಿತ್ರಕವಿತೆ ಕಡೆಗೆ ಬರ್ತಾ ಇದ್ದೀವಿ. ಪುಷ್ಪಗುಚ್ಛ ಬಂಧದ 2ನೆಯ ಹೂವೆಸಳು. ಕಾಮವಾಮ ಕ್ರಮಕ್ಷೇಮ ಶ್ರೀ ಸತೀ ಸತ್ವಸಂಚಿತ. ಶ್ರೀ ಸತೀ ಸತ್ವಸಂಚಿತ.
ಅವಧಾನಿಗಳು. ಶೂರ್ಪನಖಿ ಪ್ರೀತಿ ಬಯಸಿ ಬಂದ್ಲು ಲಕ್ಷ್ಮಣನ ಹತ್ರ. ಪ್ರೀತಿ ಮಾಡಿದ್ರೆ ಮಾಡಬೇಕಿಲ್ಲ ಅಂದರೆ ಇಲ್ಲ ಅನ್ಬೇಕು. ಮೂಗ್ ಕತ್ತರಿಸಿ ಕಳಿಸೋವಂಥದ್ದು ಏನಿತ್ತು? ಚಂದದೊಳೊಬ್ಬಳು ಬಂದಿದ್ರೆ ಹಂಗೆ ಮಾಡ್ತಿದ್ದು ನಾವು. ನೀವು ತಪ್ಪು ತಿಳಿದಿದ್ದೀರಾ ಸ್ವಾಮಿ. ನಿಮಗೆ ಪ್ರೀತಿ ಬಗ್ಗೆ ಏನು ಗೊತ್ತಿಲ್ಲ ಅಂತಾಯ್ತು. ನಾನು ಅಟ್ಲೀಸ್ಟ್ ನಿಮ್ಮಂಥ ಅವರ ಸಹವಾಸದಿಂದ ಓದಿ ಕೇಳಿ ತಿಳ್ಕೊಂಡಿರುವಂಥದ್ದು. ಅವಳು ಮದನಾರ್ಥಿಯಾಗಿ ಕಾಮನ ಒಂದು ಬಾಧೆಯಿಂದ ಉಸಿರುಗಟ್ಟಿ ಹೋಗಿತ್ತು. ಅವಳಿಗೆ ಪಾಪ ಉಸಿರುಗಟ್ಟಿ ಹೋಗಿದ್ರಿಂದ ಲಂಗ್ಸ್ಗೆ ಮೂಗಿಗೆ ಕ್ಲಿಯರೆನ್ಸ್ ಆಗಲಿ ಅಂತ ಗಾಳಿ ಚೆನ್ನಾಗಿ ಆಡಲಿ ಅಂತ ಮೂಗಿ ಕೊಯ್ದು ಕಳಿಸ್ದ. ಧಾರಾಳವಾಗಿ ಆಡ್ಲಿ ಅಂತ. ಮತ್ತೆ ಪಾಪ ಅವಳು ಮೂಗು ನೋಡಿದ್ರೆ ಶ್ರೀದೇವಿಯ ಹಿಂದಿನ ಮೂಗಿನ ಥರ ಇತ್ತು. ಅವಳ ಹಿಂದಿನ ಮೂಗಿನ ಥರ ಮಾಡಬೇಕು ಅಂತಲೂ ಒಂದು ಚಾಪಲ್ಯ ಬಂದ್ಬಿಡ್ತು ಲಕ್ಷ್ಮಣನಿಗೆ. ಬಂದವರಿಗೆ ಪಾಪ ಏನಾದರೂ ಒಳ್ಳೆ ಕೆಲಸ ಮಾಡಿ ಕೊಟ್ಟು ಕಳಿಸ್ಬೇಕು ಅಂತ ಸ್ವಲ್ಪ ಜಾಸ್ತಿ ಆಗ್ಬಿಡ್ತು. ಏನು ಮಾಡೋದು? ಅವಳು ಮತ್ತೆ ಒಂದು ವಾರ ಇದ್ದಿದ್ರೆ ಸರಿ ಆಗ್ತಾ ಇತ್ತೋ ಏನೋ. ಅವಳು ವಾರಿಗೆ ಹೊರಟೋಗ್ಬಿಟ್ಲು, ಒಂದು ವಾರನೂ ಇಲ್ಲದೆ ಅಣ್ಣನ ಬಳಿಗೆ ಕಂಪ್ಲೇಂಟ್ ಮಾಡಿಕೊಂಡು. ಈಗಿನ ಥರ LIC ಅವರು ಇವರು ಇದ್ದಿದ್ರೆ, ಕೋರ್ಟ್ಗಳು ಇದ್ದಿದ್ರೆ ಅವಳು ಡಿಫಾಲ್ಟ್ ಕೇಸ್ ಹಾಕ್ಬಿಟ್ಟಿದ್ರು, ಯದ್ವಾ ತದ್ವಾ ಕಾಂಪನ್ಸೇಷನ್ ತಗೋತಾ ಇದ್ಲು. ಏನು ಮಾಡೋದು? ಕೊಡ್ಬೋದಿತ್ತು ಕಾಂಪನ್ಸೇಷನ್. ಚಿನ್ನದ ಜಿಂಕೆ ಇತ್ತಲ್ಲ ಅಲ್ಲ, ಅದಕ್ಕೆ ಏನು ಕಾಂಪನ್ಸೇಷನ್ ಮಾಡಿದ್ದು ಅಂತಂದರೆ, ಶೂರ್ಪಣಖಿಗೆ ಕಾಂಪನ್ಸೇಷನ್ ಕೊಟ್ಟಿದ್ದು ಏನಂದರೆ ಅವಳ ಅಣ್ಣನ ಮೂಗು ಮುರಿದದ್ದು. ಮೂಗು ಮುರಿಯೋದು ಅಂದರೆ ಅಭಿಮಾನವನ್ನು ನಾಶ ಮಾಡೋದು ಅಂತ. ರಾವಣನ ಅಭಿಮಾನವೆಲ್ಲವನ್ನು ನಾಶ ಮಾಡಿದ ಮೇಲೆ ಆಯ್ತಲ್ಲ, 10 ಮೂಗನ್ನು ಮುರಿದ ಮೇಲೆ ಅವಳಿಗೂ ಸಮಾಧಾನ, ನನ್ನಂತೆ ಎಲ್ಲರೂ ಇದ್ದಾರೆ ಅಂತ. ನೋಡಿ, ನಮ್ಮ ಮನೇಲಿ ಕರೆಂಟ್ ಹೋಗಿದ್ರೆ ಯಾಕೋ ಏನೋ ನೋಡ ಪಕ್ಕದ ಮೇಲೆ ಇದೆಯೋ, ಇಲ್ಲಮ್ಮ, ಪರವಾಗಿಲ್ಲ ಹಾಗಿದ್ರೆ. ನಮ್ಮ ಸ್ವಭಾವವೇ ಆ ಥರ ಅಲ್ವಾ? ಈ ನಪುಂಸಕರೊಡ ಹುಟ್ಟಿದ ನಾನು ಮೂಗುಳ್ಳವನೇ ಅಂತ ಭೀಮ ಹೇಳ್ತಾನೆ, ಕುಮಾರವ್ಯಾಸನ ಭೀಮ. ಹಾಗಾಗಿ ಪಾಪ ಅಂಥವನೇ ಹೇಳ್ಕೊಂಡು ಬಿಟ್ಟ ಮೇಲೆ ಇನ್ನೇನು ಹೇಳಬೇಕಾಗಿದೆ? ಅದು ಪ್ರಾಣಪುತ್ರ ಹೇಳಿದ ಮಾತು. ಮೂಗಿನಲ್ಲಿ ಓಡಾಡಬೇಕಾದ ಗಾಳಿಗೆ ಹುಟ್ಟಿದವನು ಹೇಳಿದ್ದಾನೆ ಅಂದರೆ ಪ್ರಮಾಣವಿರ್ತ. ಮೊದಲು ಸಂಖ್ಯೆ ಹೇಳಿದ್ರಲ್ಲ, ಅದ್ರ ಕೆಳಗಿನ ಮನೆ. ಫಸ್ಟ್ ನಂಬರ್ ಹೇಳಿದ್ರಲ್ಲ, ಅದ್ರ ಕೆಳಗಿನ ಮನೆ. 4ನೇ ಸಾಲಿನ 3ನೇ ಮನೆ. ಮೊದಲು ಹೇಳಿದ್ದು ಮೊದಲನೇ 3ನೇ ಸಾಲಿನ 3ನೇ ಮನೆ. ಈಗ 4ನೇ ಸಾಲಿನ 3ನೇ ಮನೆಯನ್ನು ಕೊಡಬೇಕು. $50. ಸಾರ್ಥಕಾರ್ಥ ಸಾ ಆಗೋಲ್ಲ, ಛಂದಸ್ಸಿಗಾಗೋಲ್ಲ. ತರುಣ ಅಂತ ನೋಡ್ತಾ ಇದ್ದೀನಿ. ಮೆಟ್ರೋ ಬಂದಮೇಲೆ ಸ್ವಲ್ಪ ಟ್ರಾಫಿಕ್ ಕಡಿಮೆ ಆಗ್ಬೋದು ಅಂತ. ಯಡಿಯೂರಪ್ಪರು ಈ ಮೆಟ್ರೋ ಟ್ರೈನ್ ಏನೋ ಬಂಡಲ್ಲೋ ಅಥವಾ ಮಾಡ್ತಾರ ಅದನ್ನು? ನಮ್ಮ ಮೆಟ್ರೋ ಟ್ರೈನ್ ಬೆಂಗಳೂರಿನಲ್ಲಿ ಸ್ವಲ್ಪ ಟ್ರಾಫಿಕ್ ಕಡಿಮೆ ಆಗುತ್ತೆ ಅಂತ ನಮ್ಮೆಲ್ಲರ ಆಸೆ. ಕಷ್ಟ ನನಗನ್ಸುತ್ತೆ. ಆ ಮೆಟ್ರೋ ಆಗೋದ್ರೊಳಗಾಗಿ ಜಗತ್ತಿನ ಜನಸಂಖ್ಯೆನೇ ಜಾಸ್ತಿ ಆಗುವಾಗ ಬೆಂಗಳೂರಿನ ಜನಸಂಖ್ಯೆ ಜಾಸ್ತಿ ಆಗುತ್ತಾ, ಆಗದೆ ಇರುತ್ತಾ? ಹಾಗಾಗಿ ಯಾವ ಮೆಟ್ರೋ ಬಂದರೂ ಮೆಟ್ಟಿರೋ ಅಂತ ನಾವುಗಳು ನಮ್ಮ ನೆಲವನ್ನು ಮೆಟ್ಟುಕೊಂಡೇ ತಿರುಗಾಡಬೇಕಾಗುತ್ತೆ. ಬೇರೆ ಗಾದೆ ಇಲ್ಲ, ಬೇರೆ ಗತಿ ಇಲ್ಲ. ಮಾರ್ಚ್ನಲ್ಲೇ ಶುರು ಮಾಡ್ತೀವಿ ಅಂತಾರೆ ಯಡಿಯೂರಪ್ಪ. ಮಾರ್ಚ್ ಆಗ್ತಾನೇ ಇದೆಯಲ್ಲ ಕಾಲ. ಮೊದಲನೇ ಸಾಲಿನ 4ನೇ ಮನೆ. ಮೊದಲನೇ ಸಾಲಿನ 4ನೇ ಮನೆ.
30. ಪರಕಾರಣ 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 ರಂಗೋಪಿ ಪರಕಾರಣ ರಂಗೋಪಿ ಪರಕಾರಣ ರಂಗೋಪಿ ಪರಕಾರಣ ರಂಗೋಪಿ ಪರಕಾರಣ ರಂಗೋಪಿ ಪರಕಾರಣ ರಂಗೋಪಿ. ನಾರಾಯಣ ಮಲಗಿದ್ದಾಗ ಲಕ್ಷ್ಮಿ ಕಾಲೊತ್ತುತ್ತಾಳಲ್ಲ, ಕಾಲ್ ನೋವು ಬಂದಿರುತ್ತ ನಾರಾಯಣಂಗೆ? ದುಡ್ಡಿದ್ದವರಿಗೆ ಸದಾ ಕಾಲ್ ನೋವೆ ನೋಡಿ. ಶೇಷೇ ಶೇಷೇ ವಿಶೇಷೇಣ ಪ್ರಸಾರಿತ ಪದದ್ವಯ ಧನಮಾನಹರ ಕನ್ಯಾ ತವಗೇಹೆ ನಜಾತ ತವ ಮಂದಿರೆ ಅಂತ ಒಂದು ಶ್ಲೋಕ ಉಂಟು. ಶೇಷೇ ಶೇಷೇ ವಿಶೇಷೇಣ ಪ್ರಸಾರಿತ ಪದದ್ವಯ. ಅಯ್ಯ ರಂಗನಾಥ, ಆ ಶೇಷ ಸರ್ಪದ ಮೇಲೆ ವಿಶೇಷೇಣ ಶೇಷೆ ವಿಶೇಷವಾಗಿ ಮೈಚಾಚಿ ಪ್ರಸಾರಿತ ಪದ್ಧತಿ, ಕಾಲೆರಡು ಚಾಚಿಕೊಂಡು ಮಲ್ಕೊಂಡಿದೆ, ಮುದುಡ್ಕೊಂಡಲ್ಲ. ಹಾಸಿಗೆ ಇದ್ದಷ್ಟೂ ಕಾಲು ಚಾಚಲ್ಲ, ಇದ್ದಕ್ಕಿಂತ ಆಚೆಗೂ ಕಾಲು ಚಾಚು ಅಂತ. ಅವನು ತ್ರಿವಿಕ್ರಮ ಅಲ್ವೇ, ಆಕಾಶಕ್ಕೆ ಕಾಲು ಚಾಚಿದವನು. ಯಾತಕ್ಕೆ ಇಷ್ಟ ಹಾಯಾಗಿದೆ ಅಂತಂದರೆ, ನೀನು ಮಲಗಿರೋದು ಧನಮಾನ ಹರ ಕನ್ಯಾ ನಜಾತ ತವ ಮಂದಿರೆ. ನಿನ್ನ ಮನೆಯಲ್ಲಿ ನಿನ್ನ ದುಡ್ಡು ಮಾನ ಅಪಹರಣ ಮಾಡುವಂಥ ಹೆಣ್ಣು ಹುಟ್ಟಿಲ್ಲವಾದ್ದರಿಂದ ಅಂತ. ಒಬ್ಬ ಮಗಳು ಹುಟ್ಟುಬಿಟ್ರೆ ಹಾಗಾಗ್ತಾ ಇತ್ತು ಅಂತ ಹಿಂದಿನ ಕಾಲದ್ದು. ಈಗ ಹಾಗಲ್ಲ, ಪದ್ಯ ಬದಲಾಯಿಸ್ಕೊಳ್ಬೇಕಾಗಿದೆ. ಒಟ್ಟಿನಲ್ಲಿ ಹಾಗೆ ಅವನು ಕಾಲು ಚಾಚ್ಕೊಂಡು ಮಲಗಿರ್ತಾನೆ ಅಲ್ವಾ. ಲಕ್ಷ್ಮೀವಂತೋ ನಜಾನಾತಿ ಪ್ರಾಯೇಣ ಪರವೇದನಾಂ ಶೇಷೇ ಧರಾಭರಾಕ್ಲಾಂತೆ ಶೇತೆ ನಾರಾಯಣ ಸುಖಂ ಅಂತ ಇನ್ನೊಂದು ಸುಭಾಷಿತ ಇದೆ. ದುಡ್ಡಿದ್ದವರಿಗೆ ಬೇರೆಯವ್ರ ಕಷ್ಟ ಗೊತ್ತಾಗೋಲ್ಲ. ಪಾಪ ಆದಿಶೇಷ ತನ್ನ ತಲೆ ಮೇಲೆ 1000 ಹೆಡೆಗಳ ಮೇಲೆ ಈ ಭೂಮಂಡಲ, ನಿಮ್ಮಂಥವರು ನಮ್ಮಂಥವರು ಇರತಕ್ಕಂಥ ಭೂಮಿಯ ಮಂಡಲ, ಅಷ್ಟು ಭಾರವಾದ ಭೂಮಂಡಲವನ್ನು ಹೊತ್ತಿ ಪಾಪ ಜರ್ಜರಿತನಾಗಿ ತಲೆ ಕುಸ್ತುಕೊಂಡಿದ್ದರೂ ಕೂಡ ಹಾಯಾಗಿ ಮಲಗಿದ್ದಾನೆ. ಯಾಕೆ? ದುಡ್ಡಿದ್ದವ್ರಿಗೆ ಬೇರೆಯವ್ರ ಕಷ್ಟ ಗೊತ್ತಾಗೋಲ್ಲ. ಹೊತ್ತಿದ್ಯಾ, ಹೊತ್ಕೊಂಡು ಸಾಯಿ, ನನ್ನನ್ನು ಹೊತ್ಬಿಡೋ. ಇಷ್ಟೆಲ್ಲ ಮಾಡಿದವನು ನಂದೇನು ಕಷ್ಟ? ವಿಕ್ರೀತೆ ಕರ್ಣಿ ಕಿಮಂಕುಶೇ ವಿವಾದ. ಆನೆ ಮಾರದ ಮೇಲೆ ಅಂಕುಶಕ್ಕೆ ಅದಕ್ಕೆ ಜಗಳ. ಈ ಜಗತ್ತನ್ನೇ ಹೊತ್ತದ ಮೇಲೆ ಜಗನ್ನಾಥನ ಹೊರೋದೇನಯ್ಯ ನಿನಗೆ ಕಷ್ಟ ಅಂತ ಕೇಳ್ತಾನಂತೆ. ಹಾಗಾಗಿ ಮಲ್ಕೊಂಡು ಕಾಲು ಚಾಚ್ಕೊಂಡಿದ್ದಾನೆ. ಪಾಪ ಕಾಲು ಒತ್ತಾನೂ ಇದ್ದಾಳೆ ಲಕ್ಷ್ಮಿ. ನನಗನ್ಸುತ್ತೆ ಪಾಪ ಅವಳು ಚಾನ್ಸ್ ನೋಡ್ತಾ ಇದ್ದಾಳೆ, ಒಳ್ಳೆ ಕಾಲ ನನಗೂ ಬರುತ್ತಾ ಅಂತ ಹೇಳಿಬಿಟ್ಟಿದನುವೆ. ನೀವು ಹತ್ರ ಹೋಗ್ಬಿಟ್ರೆ ನಿಮಗೆ ನೋಡಿ ವೈಕುಂಠ ಸಮಾರಾಧನೆ ಆಗಬೇಕು. ನಾರಾಯಣ ನಾರಾಯಣ, ವೈಕುಂಠದಲ್ಲಿ ನಿಮಗೆ ಚೆನ್ನಾಗಿ ಗೌರವ ಸಿಗಬೇಕು ಅಂತ ಅರ್ಥ. ಇಲ್ಲ, ಆಶೀರ್ವಾದ ಇರಲಿ, ಏನು ತೊಂದರೆ ಇಲ್ಲ. ವೈಕುಂಠ ಸಮಾರಾಧನೆ ಒಳ್ಳೇದೆ. ಅಲ್ಲಿ ಹೋದರೆ ನೀವು ಲಕ್ಷ್ಮಿ ಹತ್ರ ಈ ಮಾತುಗಳನ್ನೆಲ್ಲ ಹೇಳಿದ್ರೆ, ಲಕ್ಷ್ಮಿಗೆ ಪರ್ಸನಲ್ ಸೆಕ್ರೆಟರಿ ಆಗಿಬಿಟ್ರೆ ನಾರಾಯಣ ಎಲ್ಲಿಯೋ ಪಾಪ ಅವನು ಹೊರಟೋಗ್ಬಿಡ್ತಾನೆ. ಲಕ್ಷ್ಮೀದೇ ರಾಜ್ಯ ಆಗುತ್ತೆ. ಈ ಕಾಲದಲ್ಲೂ ಎಲ್ಲ ಕಾಲೊತ್ತಿ ರೂಢಿ ಇರ್ಬೋದಲ್ವಾ? ಕಾಲೆಳೆದಂತೂ ಬೇಕಾದಷ್ಟು ರೂಢಿ ಇರುತ್ತೆ ಬಿಡಿ. ಪರಮಾರ ಪರಕಾರಣ ರಂಗೋಪಿ ಪರಕಾರಣ ಪರಕಾರಣ ರಂಗ ರ ಅಂಗ ಮುಂದೆ ಪರಕಾರಣ ರ ಅಂಗ ರ ಆದ್ಮೇಲೆ ಮುಂದೆ ಅರ್ಧಾಕ್ಷರ. ಇಲ್ಲ ಇಲ್ಲ, ಹಿಂದಕ್ಕೆ ಹೋಗೋಲ್ಲ. ಪುಷ್ಪಗುಚ್ಛ ಬಂದಲ್ಲಿ ಮುಂದಕ್ಕೆ ಹೋಗೋದು. ಏನಪ್ಪ? ಪುಷ್ಪಗುಚ್ಛ ಬಂಧದಲ್ಲಿ ಮುಂದೆನೆ ಹೋಗುವಂಥದ್ದು. ಪರಕಾರಣ ರಂಗೋಪಿ ಪರಮಾರಣ ಪರಕಾರಣ ರಂಗೋಪಿ ಪರಮಾರಣ ಪರಮಾರಣ. ಎರಡನೇ ಸಾಲಿನ ಎರಡನೇ ಮನೆ. ಎರಡನೇ ಸಾಲಿನ ಎರಡನೇ ಮನೆ. ಎರಡನೇ ಸಾಲಿನ ಮೊದಲನೇ ಮನೆಗಿಂತ ಒಂದು ಹೆಚ್ಚು. ಪರಕಾರಣ ರಂಗೋಪಿ ಪರಮಾರಣ 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 ರಂಜಿತ. ತಹ ಕೊನೆಗಿರೋದಲ್ವಾ? ಪರಮಾರಣ ರಂಜಿತ.
ಪರಮಾರಣ ರಂಜಿತ, ಪರಕಾರಣ ರಂಗೋಪಿ ಪರಮಾರಣ ರಂಜಿತ. ಅರ್ಥ ಆಮೇಲೆ ಹೇಳ್ತೀನಿ. ಎಲ್ಲವೂ ತಂದಿದ್ದೇನೋ ಬಿಟ್ಟಿದ್ದೇನೋ ಗೊತ್ತಿಲ್ಲ. ಪುಷ್ಪಗುಚ್ಛ ಒಂದಾದರೆ ಸರಿ. ಆಶು ಕವಿತೆ. ಇಲ್ಲಿ 2 ವೀರರಿದ್ದಾರೆ, ಪರಮವೀರರು. ಸಾಕಷ್ಟು ದಿನಗಳ ಕಾಲ ಕಾದಾಡಿದ್ದಾರೆ. ಅಂತಿಮ ಘಟ್ಟ ಬಂದಿದೆ. ಇಬ್ಬರ ಬತ್ತಳಿಕೆಯಲ್ಲೂ ಕೊನೆಯ ಬಾಣ ಉಳಿದಿದೆ. ಈ ಸ್ಥಿತಿಯನ್ನು ತುಂಬ ಇದಾಗಿ ಅಚ್ಚುಕಟ್ಟಾಗಿ ನಮ್ಮ ಮುಂದೆ ತೋರಿಸ್ಬೇಕು. ಏನಾಗುತ್ತೆ, ಅಥವಾ ಈ ಸ್ಥಿತಿಯನ್ನೇ ಹಾಗೆ ಕೊನೆಯ ಬಾಣಗಳಿಂದ ಇಬ್ಬರು ಅದೇ ಈಗ ತುಂಬ ಕಾಲದಿಂದ ಹೋರಾಡಿದ್ದಾರೆ, ಎದುರ ಬದ್ರ ನಿಂತು. ಈಗ ಕೊನೆಯ ಅಸ್ತ್ರ, ಇಬ್ಬರ ಹತ್ರನೂ ಬತ್ತಳಿಕೆಯಲ್ಲಿ ಒಂದೊಂದೇ ಅಸ್ತ್ರ ಇದೆ. ಈ ಸ್ಥಿತಿಯನ್ನು ವರ್ಣಿಸ್ಬೇಕು. ಹೇಗಾದರೂ ಅದನ್ನು ಬೆಳೆಸ್ಕೋಬೋದು ಯಾವುದಾದ್ರೂ ವೃತ್ತದಲ್ಲಿ. ಆಯಿತು. ಬರಿದಾಗಲ್ ರಣರಂಗದಲ್ಲಿ, ಬರಿದಾಗಲ್ ರಣರಂಗದಲ್ಲಿ, ಬರಿದಾಗಲ್ ರಣರಂಗದಲ್ಲಿ ಸರಳ್ಗಳ್, ಬರಿದಾಗಲ್ ರಣರಂಗದಲ್ಲಿ ಸರಳ್ಗಳ್. ಇದು ಹೇಗೆ ಸರಳ್ಗಳ್ ಛಂದಸ್ಸಿಗೆ ಹೊಂದುತ್ತದೆ ಅಂದರೆ, ಕೇಶರಾಜ ವಿಶೇಷವಾದ ಆಲೋಕೇಶನ್ ಮಾಡಿಕೊಟ್ಟಿದ್ದಾನೆ. ಶಿಥಿಲ ದ್ವಿತ್ವಕ್ಕೆ ಅಲರ್ಗಳ್, ಸರಳ್ಗಳ್, ಮಲರ್ಗಳ್ ಇವುಗಳಲ್ಲೆಲ್ಲ ಬರುವಂಥ ರೇಫ ಲಘುವಕ್ಷರಕ್ಕೆ ಸಮಾನವಾಗುತ್ತೆ ಅಂತ. ಬರಿದಾಗಲ್ ರಣರಂಗದಲ್ಲಿ ಸರಳ್ಗಳ್, ಸರಳ್ಗಳ್, ಬರಿದಾಗಲ್ ರಣರಂಗದಲ್ಲಿ ಸರಳ್ಗಳ್, ಬರಿದಾಗಲ್ ರಣರಂಗದಲ್ಲಿ ಸರಳ್ಗಳ್. ಬರಿದಾಗಲ್ ರಣರಂಗದಲ್ಲಿ ಸರಳ್ಗಳ್. ಕಾಂತಾಜನಾಗ್ರಸ್ಥಿತ, 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 ಕಾಂತಾಜನಾಗ್ರ, ಕಾಂತಾಜನಾಗ್ರಸ್ಥ, ಕಾಂತಾಜನಾಗ್ರಸ್ಥಿತ, ಜನಾಗ್ರಸ್ಥಿತ ಸ್ವರಸ ಪ್ರೇಷ್ಠರ ವಾಕ್ಯದುಲ್, ಸ್ವರಸ ಪ್ರೇಷ್ಠರ ವಾಕ್ಯದುಲ್, ಸ್ವರಸ ಪ್ರೇಷ್ಠರ ವಾಕ್ಯದುಲ್, ಸ್ವರಸ ಪ್ರೇಷ್ಠರ ವಾಕ್ಯದುಲ್, ಸ್ವರಸ ಪ್ರೇಷ್ಠರ ವಾಕ್ಯದುಲ್. ಪಟುಭಟರ್ ಸ್ವರಸ ಪ್ರೇಷ್ಠರ ವಾಕ್ಯದುಲ್, ಪಟುಭಟರ್, ಪಟುಭಟರ್. ಸಂದಿರ್ಪಕೂರಂಬಿನಿಂ, ಸಂದಿರ್ಪಕೂರಂಬಿನಿಂ, ಸಂದಿರ್ಪಕೂರಂಬಿನಿಂ. ಪರಿಪೂರ್ಣಂ ಜಯಂ, ಪರಿಪೂರ್ಣಂ ಜಯಮಕ್ಯನುತ್ತೆ, ಪರಿಪೂರ್ಣಂ ಜಯಮಕ್ಯನುತ್ತೆ, ಪರಿಪೂರ್ಣಂ ಜಯಮಕ್ಯನುತ್ತೆ. ನವೆವರ್ ಪರಿಪೂರ್ಣಂ ಜಯಮಕ್ಯನುತ್ತೆ, ನವೆವರ್ ಪರಿಪೂರ್ಣಂ ಜಯಮಕ್ಯನುತ್ತೆ, ನವೆವರ್ ಪರಿಪೂರ್ಣಂ ಜಯಮಕ್ಯನುತ್ತೆ, ನವೆವರ್. ಪತ್ನೈಕ, ಪತ್ನೈಕಚರ್ಯಾ, ಪತ್ನೈಕಚರ್ಯಾತ್ಮಕರ್, 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 ಪತ್ನೈಕಚರ್ಯಾತ್ಮಕರ್. ವಿರಚಿಪ್ಪ, ವಿರಚಿಪ್ಪಾತ್ಮ, ಪತ್ನೈಕಚರ್ಯಾತ್ಮಕರ್, ವಿರಚಿರ್ಪಾತ್ಮ, ವಿರಚಿಪ್ಪಾತ್ಮ, ವಿರಚಿಪ್ಪಾತ್ಮ. ಯಥಾರ್ಥತಾ, ವಿರಚಿಪ್ಪಾತ್ಮ ಯಥಾರ್ಥತಾ, ವಿರಚಿಪ್ಪಾತ್ಮ ಯಥಾರ್ಥತಾ, ವಿರಚಿಪ್ಪಾತ್ಮ ಯಥಾರ್ಥತಾ. ನಿಭರಿವರ್, ವಿರಚಿಪ್ಪಾತ್ಮ ಯಥಾರ್ಥತಾ, ನಿಭರಿವರ್, ನಿಭರಿವರ್. ಮತ್ತೆ ಭವಿಕ್ರೀಡಿತರ್, ವಿರಚಿಪ್ಪಾತ್ಮ ಯಥಾರ್ಥತಾ, ನಿಭರಿವರ್. ಮತ್ತೆ ಭವಿಕ್ರೀಡಿತರ್. ಹಳಗನ್ನಡ ಸಂಸ್ಕೃತ ಬೆರೆತು ಈ ಶೈಲಿ ತುಂಬ ಜನಕ್ಕೆ ಅರ್ಥವಾಗೋಲ್ಲ. ಅರ್ಥವನ್ನು ಈಗ ಹೇಳ್ತೀನಿ. ಇಲ್ಲಿ ವೀರದಲ್ಲಿ ಶೃಂಗಾರವನ್ನು ತಂದಿದ್ದೀನಿ. ಇಬ್ಬರು ಮಹಾವೀರರು ಬಾಣಗಳನ್ನು ಬಿಟ್ಟು ಬತ್ತಳಿಕೆ ಬರೆದು ಮಾಡ್ಕೊಳ್ತಾ ಇದ್ದಾರೆ. ಹೇಗೆ ಮಾಡ್ಕೊಳ್ತಾ ಇದ್ದಾರೆ ಅಂದರೆ, ಹೆಣ್ಣಿನ ಮುಂದೆ ನಿಂತ ಗಂಡಿನ ಮಾತಿನ ಹಾಗೆ ಆಗಿಬಿಟ್ಟಿದೆ ಇವರದು ಅಂತ. ಹೆಣ್ಣಿನ ಮುಂದೆ ನಿಂತ ಗಂಡಿನ ಮಾತಿಗೆ ಎಲ್ಲಿಯ ಬೆಲೆ ಬಲ, ಎಷ್ಟು ಮಾತು ಸುರಿದ್ರು ಅವ್ರು ಒಪ್ಪಲ್ಲ, ಏನೇನು ಯುಕ್ತಿಗಳು ಹೇಳಿದ್ರು ಒಪ್ಪಲ್ಲ. ಆಗ ಇವ್ರು ಏನು ಮಾಡ್ತಾರೆ,
ಪತ್ನಿ ವ್ರತರಾದ ಗಂಡಂದರು ಹೇಗೋ ಹಾಗೆ ಒಂದೇ ಒಂದು ಮಾತು ಉಳಿಸ್ಕೊಳ್ತಾರೆ, ಆಗಲಿ ಆಗಲಿ ಅಂತ ಅನ್ನುವಂಥದ್ದಷ್ಟೇ ಎಲ್ಲ. ಅದಕ್ಕೂ ಇನ್ನೇನು ಇಲ್ಲ. ಅರಮಿತ್ರರು ಹೇಳ್ತಾರಲ್ಲ, ನನ್ನ ಮನೆಯಲ್ಲಿ ನಂದೇ ಕೊನೆ ಮಾತು ಅಂತ, ಆಗಲಿ ಅಂತ ಅನ್ನೋದು ಅಂತ. ಹಾಗೆ ಆ ಕಟ್ಟ ಕಡೆಯ ಚರಮಾಸ್ತ್ರವನ್ನ ಒಂದನ್ನೇ ಉಳಿಸಿಕೊಂಡು ಮತ್ತೆ ಭವಿಕ್ರೀಡಿತ ಮದಿಸಿದ ಆನೆಗಳ ಹಾಗೆ ಹೋರಾಡ್ತಾರೆ. ಆ ಕೊನೆ ಬಾಣದಿಂದಲೇ ಅವರು ಗೆಲ್ತಾರೆ. ಎಲ್ಲಕ್ಕೂ ಆಗಲಿ ಅಂದ ಮೇಲೆ ಜಯ ಸಿಕ್ಕೇ ಸಿಗುತ್ತದಲ್ವ. ಪ್ರಶ್ನೆಯಲ್ಲಿ ಯಾರು ಗೆಲ್ತಾರೆ ಅಂತ ಹೇಳಿಲ್ಲ, ಹೇಗೆ ಹೋರಾಡ್ತಾರೆ ಅಂತ ಹೇಳಿದ್ದು, ಹೋರಾಡೋದು ಹೇಗೆ ಅನ್ನೋದಂತೂ ಹೇಳಿ ಆಗಿದೆ. ಮತ್ತೆ ಭವಿಕ್ರೀಡಿತ ಛಂದಸ್ಸು ವೀರಕ್ಕೆ ಪ್ರೌಢಿಮೆಗೆ ಹೆಸರಾದದ್ದು, ಅದಕ್ಕೆ ಅದನ್ನು ಬಳಸಿದೆ. ಕನ್ನಡದ ಖ್ಯಾತ ಕರ್ನಾಟಕಗಳಲ್ಲಿ ಒಂದು 20 ಅಕ್ಷರದ ಛಂದಸ್ಸು. ಪಂಪ ತನ್ನ ವಿಕ್ರಮಾರ್ಜುನ ವಿಜಯದಲ್ಲಿ ಚಂಪಕಮಾಲೆ ಕಂದ ಪದ್ಯ ಆದಮೇಲೆ ಅತಿ ಹೆಚ್ಚು ಬಳಸಿರ್ತಕ್ಕಂಥದ್ದು ಈ ಛಂದಸ್ಸೆ. ಎಲ್ಲರಿಗೂ ಗೊತ್ತಿರುವಂಥ ನಮ್ಮ ಪಾಲ್ಕುರಿಕೆ ಸೋಮನಾಥನ ಸೋಮೇಶ್ವರ ಶತಕ ಈ ಬಂಧದಲ್ಲಿಯೇ ರಚನೆ ಆಗಿರುವುದು. DVG ಅವರು ಬರೆದ ಅತಿ ಹೆಚ್ಚಿನ ವೃತ್ತಗಳ ಸಂಖ್ಯೆಯಲ್ಲಿ ಇದೆ ಮೊದಲಿಗೆ ಬರ್ತಕ್ಕಂಥದ್ದು. ರನ್ನ ಬರೆದ ಛಂದಸ್ಸುಗಳ ಪೈಕಿ ಅತಿ ಹೆಚ್ಚು ಇದೇ ಇರತಕ್ಕಂಥದ್ದು ಕಾವ್ಯವಾಚನ. ಹಣ್ಣಿನಿಂ ತರುನಮ್ರ ಮೋಡಗನಿಗಿಂ ನಮ್ರ ಹಣ್ಣಿನಿಂ ತರುನಮ್ರ ಮೋಡಘನಿಂ ನಮ್ರ ನೆರೆದ ಸಿರಿಯೊಳು ಪುಣ್ಯ ಪುರುಷ ನಮ್ರ ನೆರೆದ ಸಿರಿಯೊಳು ಪುಣ್ಯ ಪುರುಷ ನಮ್ರ ಹಣ್ಣಿನಿಂ ತರುನಮ್ರ ಜ್ಞಾನಿಯರಿವಿಂ ನಮ್ರ ಆರ್ತನಳಲಿಂ ನಮ್ರ ಜ್ಞಾನಿಯರಿವಿಂ ನಮ್ರ ಆರ್ತನಳಲಿಂ ನಮ್ರ ನೆಲೆಯರ್ತಿಗಿಂಬಾಗಿ ಭಕ್ತ ನಮ್ರ ನೆಲೆಯರ್ತಿಗಿಂಬಾಗಿ ಭಕ್ತ ನಮ್ರ ಭಾವಂಗಳಿಡಿದಿರಲ್ ಸತ್ಕವಿಯ ವಾಂಗ್ನಮ್ರ ಭಾವಂಗಳಿಡಿದಿರಲ್ ಸತ್ಕವಿಯ ವಾಂಗ್ನಮ್ರ ವಿಪುಲ ದರ್ಶನ ಶಕ್ತ ಧರ್ಮ ನಮ್ರ ವಿಪುಲ ದರ್ಶನ ಶಕ್ತ ಧರ್ಮ ನಮ್ರ ಹಣ್ಣಿನಿಂ ತರುನಮ್ರ ಮೋಡಹನಿಯಿಂ ನಮ್ರ ಎಲ್ಲರ ಗಮನು ಕಳೆದು ವೃದ್ಧಮಾದಿ ಗುಡಿಯು ಸಕಲ ಜನಕಾಯಿತಾದಾನ ನಮ್ರ ಎಲ್ಲರ ಗಮನು ಕಳೆದು ವೃದ್ಧಮಾದಿ ಗುಡಿಯು ಸಕಲ ಜನಕಾಯಿತಾದಾನ ನಮ್ರ ಇಲ್ಲಿ ಮಣಿದವನ್ ಎಲ್ಲೆಡೆಯು ಸಟೆದು ನಿಲುವ ಇಲ್ಲಿ ಮಣಿದವನ್ ಎಲ್ಲೆಡೆಯು ಸಟೆದು ನಿಲುವ ಇಲ್ಲಿ ಮೈ ಕುಕ್ಕಿದವನ್ ಎಲ್ಲೆಲ್ಲೂ ನೇರ ನಡೆವ ಇಲ್ಲಿ ಮೈ ಕುಕ್ಕಿದವನ್ ಎಲ್ಲೆಲ್ಲೂ 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 ನೇರ ನಡೆವ ಹಣ್ಣಿನಿಂ ತರುನಮ್ರ ಮೋಡ ಹನಿಯಿಂ ನಮ್ರ ನೆರೆದ ಸಿರಿಯೊಳು ಪುಣ್ಯ ಪುರುಷ ನಮ್ರ ನೆರೆದ ಸಿರಿಯೊಳು ಪುರುಷ ಪುಣ್ಯ ಪುರುಷ ನಮ್ರ ಪದನಿಸ ಸಾನಿದ ಪಮಗರಿಸ ಕನ್ನಡದ ಕಾವ್ಯ ಎದುಗಿರಿಗೊಂದು ಕೋಡಾಗಿ ಕನ್ನಡದ ಕಾವ್ಯ ಗಿರಿಗೊಂದು ಕೋಡಾಗಿ
ಜೋಡಾಗಿ ಕನ್ನಡಿಸಿ ನಮ್ರತೆಯ ನಿಂತ ಪೂತಿನ, ಕನ್ನಡಿಸಿ ನಮ್ರತೆಯೇ ನಿಂತ ಪೂತಿನ. ಮಲೆದೇಗುಲದ ನಡುವೆ, ಮಲೆದೇಗುಲದ ನಡುವೆ ಮಲೆತ ಮನವನು ಮಥಿಸಿ, ಮಲೆದೇಗುಲದ ನಡುವೆ ಮಲೆತ ಮನವನು ಮಥಿಸಿ. ತಂದನವನೀತವಿದು, ತಂದನವನೀತವಿದು ಚಕ್ರವಾಕ, ತಂದನವನೀತವಿದು ಚಕ್ರವಾಕ. ಹೃಚ್ಛಕ್ರವಾಕ ವಕ್ರವಾಕ, ವಕ್ರವಾಕ. ವಕ್ರ ಅಂದರೆ ಕುಂಕು ಅನ್ನುವ ಕೆಟ್ಟರ್ಥದಲ್ಲೆಲ್ಲ, ವಕ್ರತೆ ಅಂದರೆ ರಮಣೀಯತೆ ಅಂತ. ವಾಕ ಅಂದರೆ ಮಾತು ಅಂತ. ವೇದದಲ್ಲಿ ಅನುವಾಕ ಅಂತ ಬರ್ತಲ್ಲ, ಮಾತನ್ನು ಹಿಂಬಾಲಿಸಿ ಬಂದ ಮತ್ತೊಂದು ಮಾತು ಅಂತ. ವಕ್ರವಾಕ ಅಂದರೆ ವಕ್ರಿಲವಾದ ರಮಣೀಯಾರ್ಥ ಪ್ರತಿಪಾದಕವಾದ ವೈದಗ್ಧ್ಯ ಭಂಗಿ ಭಣಿತಿ ಅನ್ನುವ ಅರ್ಥದಲ್ಲಿ. ಹಾಗಾಗಿ ಅದು ಉತ್ಕೃಷ್ಟವಾದ ಕವಿತೆ ಅಂತ. ಮಲೆದೇಗುಲ ಪೂತಿನ ಅವರ ಅತ್ಯಂತ ಉತ್ತಮವಾದ ಅತಿ ವಿಶಿಷ್ಟವಾದ ಕಾವ್ಯ. ಕನ್ನಡದಲ್ಲಿ ಒಂದು ದೇವಾಲಯಾಶ್ರಿತವಾಗಿ 2 ಕಾವ್ಯಗಳು ಬಂದಿವೆ. ಒಂದು ಗುಂಡಪ್ಪನವರ ಅಂತಃಪುರ ಗೀತ, ಶ್ರೀ ಚನ್ನಕೇಶವ ಅಂತಃಪುರ ಗೀತಗಳು, ಮತ್ತೊಂದು ಪೂತಿನ ಅವರ ಮಲೆದೇಗುಲ. ಇಲ್ಲಿ ದೇವಾಲಯದ ಸುತ್ತಲಿರುವ ಮದನಿಕಾ ಮೂರ್ತಿಗಳ ಮೂಲಕವಾಗಿ ಅವರು ಬ್ಯೂಟಿ ಈಸ್ ಟ್ರೂತ್ ಅಂಡ್ ಟ್ರೂತ್ ಈಸ್ ಬ್ಯೂಟಿ ಅನ್ನುವುದನ್ನು ಸಾಕ್ಷಾತ್ಕಾರ ಮಾಡಿಸ್ತಾರಲ್ಲ, ಆ ರೀತಿಯಲ್ಲಿಯೇ ನಮ್ಮ ಪೂತಿನ ಅವರು ದೇವಾಲಯವನ್ನು ಆಶ್ರಯಿಸಿದ ಗ್ರಾಮ. ನಮ್ಮಲ್ಲಿ 2 ಥರ ಉಂಟು, ದೇವಾಲಯಾಶ್ರಿತ ಗ್ರಾಮ, ಗ್ರಾಮಾಶ್ರಿತ ದೇವಾಲಯ ಅಂತ. ಊರನ್ನು ಹಚ್ಕೊಂಡು ಬದುಕ್ತಕ್ಕಂಥ ದೇವಾಲಯ. ಈಗ ಬೆಂಗಳೂರಿನಲ್ಲಿರ್ತಕ್ಕಂಥ ದೇವಸ್ಥಾನಗಳೆಲ್ಲ ಬೆಂಗಳೂರಲ್ಲಿರ್ತಕ್ಕಂಥ ಶನೀಶ್ಚರನ ಭಕ್ತರನ್ನು, ರಾಘವೇಂದ್ರ ಸ್ವಾಮಿ ಭಕ್ತರನ್ನು, ಗಣಪತಿ ಭಕ್ತರನ್ನು, ಪರೀಕ್ಷೆಯ ಕಾಲದಲ್ಲಿ ಸಂಕಟ ಬಂದಾಗ ವೆಂಕಟರಮಣ ಅನ್ನೋರನ್ನು ಹಚ್ಕೊಂಡು ಆ ದೇವಸ್ಥಾನಗಳು 30-40 ಸೈಟ್ಗಳಲ್ಲಿರ್ತಕ್ಕಂಥ ಇಲ್ಲೀಗಲ್ ಕನ್ಸ್ಟ್ರಕ್ಷನ್ಗಳು ಆಗಿರುವಂಥವು. ಆದರೆ ಮೇಲುಕೋಟೆಯಲ್ಲಿರುವಂಥದ್ದಾಗಲಿ, ಧರ್ಮಸ್ಥಳದಲ್ಲಿರುವಂಥದ್ದಾಗಲಿ, ತಿರುಪತಿಯಲ್ಲಿರುವಂಥದ್ದಾಗಲಿ ಹಾಗಲ್ಲ. ಇಡೀ ಊರು, ದಿ ಟೋಟಲ್ ಸ್ಟ್ರಕ್ಚರ್, ಆ ಒಂದು ಎಸ್ಟಾಬ್ಲಿಷ್ಮೆಂಟೇ ದೇವಾಲಯವನ್ನು ನಂಬಿಕೊಂಡು ಬದುಕತಕ್ಕಂಥದ್ದು. ಹಾಗಿರುವಂಥ ದೇವಾಲಯಾಶ್ರಿತ ಗ್ರಾಮವಾದ ಮೇಲುಕೋಟೆಯಲ್ಲಿ ಜನಿಸಿದ, ಮೇಲುಕೋಟೆಗೆ ಕೋಡಿನಂತಿರುವ ನಮ್ರರಾದ ಕವಿ ಪೂತಿನ ಅವರು. ಅವರ ನಮ್ರತೆಗೆ ತಕ್ಕಂತೆ ಇಲ್ಲಿ ಪದ್ಯ ಬರೆದಿದ್ದಾರೆ. ಆ ಮೂಲದ ಪದ್ಯದ ಕೆಲವು ಸಾಲುಗಳು ತುಂಬ ಚೆನ್ನಾಗಿವೆ. ಅವರು ಕನ್ನಡದಲ್ಲಿ ಒಂದು ಮಟ್ಟದಲ್ಲಿ ಪರಿಪೂರ್ಣವಾಗಿ ಇಲ್ಲ. ಕಾಳಿದಾಸನ ಒಂದು ಕಾವ್ಯ ರಚನಾ ಪದ್ಧತಿಯನ್ನು ಕನ್ನಡಕ್ಕೆ ತಂದು ಕೊಟ್ಟವರು ಯಾರಾದರೂ ಒಬ್ಬರಿದ್ದರೆ ಒಂದು ಮಟ್ಟಿಗೆ ಪೂತಿನ ಅವರು. ಪೂರ್ಣವಾದ ಮಟ್ಟಕ್ಕೆ ಆಗಲಿಲ್ಲ ನಿಜ, ಆದರೆ ಆ ಜಾಡಿನ ಕಡೆಗೆ ಹೋಗಬಹುದು ಅಂತ ತೆರೆದು ತೋರಿಸಿದಂಥ ಮಹನೀಯರು ಅವರು. ಯಾಕೆಂದರೆ ವಿಮರ್ಶೆ ಹೇಳುವಾಗ ಒಂದು ರೀತಿ ಬೆಲೆ ಕಟ್ಟಿದಂತೆ ಆಗುತ್ತದೆ. ಆದರೆ ಬಂಗಾರ ತೂಗೋ ತಕ್ಕಡಿಗೆ ಬಂಗಾರಕ್ಕಿಂತ ದೊಡ್ಡ ಬೆಲೆ ಕೊಡಲ್ಲ. ಹಾಗಾಗಿ ನಾನು ತಕ್ಕಡಿಯ ಮಾತಾಡ್ತಾ ಇದ್ದೀನಿ, ಅದು ಬೆಪ್ಪ ತಕ್ಕಡಿಯ ಮಾತು ಆಗಬಹುದು. ದಯಮಾಡಿ ಯಾರು ಸಾಹಸ ಮಾಡಿ ಅಳಿತಾ ಇದ್ದೀನಿ ತಂದುಕೊಳ್ಬೇಡಿ. ಬಳ್ಳದ ಬಾಯಿ ಯಾವತ್ತೂ ಬರಿದು, ಆದರೆ ಬಳ್ಳಕ್ಕೆ ತುಂಬೋ ಧಾನ್ಯದ ಬೆಲೆ ಯಾವತ್ತೂ ಹೆಚ್ಚು. ಬಳ್ಳವನ್ನು ನಂಬಿಕೊಂಡ್ರೆ ಹೊಟ್ಟೆ ತುಂಬಲ್ಲ. ಹೊಟ್ಟೆ ತುಂಬೋ ಧಾನ್ಯವನ್ನು ಅಳಿಯಲೂ ಬೇಕಾಗಿಲ್ಲ. ಆದರೆ ಮಾರುಕಟ್ಟೆಗೆ ಬಂದ ಮೇಲೆ ಎಂಥ ಧಾನ್ಯಕ್ಕೂ ಬಳ್ಳದ ಬದುಕು ತಪ್ಪೋದಿಲ್ಲ. ಬಳ್ಳದ ಬಾಯಿಗೆ ಸಿಲುಕದೇ ಇದ್ದರೆ ಆಗೋಲ್ಲ. ಆ ಬಳ್ಳದ ಕೆಲಸ ನಾನು ಮಾಡ್ತಾ ಇರ್ತಕ್ಕಂಥದ್ದು ಟೊಳ್ಳಿನ ಕೆಲಸ ಬಳ್ಳದ್ದು. ಹಣ್ಣಿನಿಂ ತರು ನಮ್ರ ಮೋಡ ಹನಿಯನ್ಮ್ರ ಭವಂತಿ ನಮ್ರ ತರವ ಫಲೋದ್ಗಮೈಹಿ ಅಂತ ಕಾಳಿದಾಸ ಹೇಳುವಂಥ ಶಾಕುಂತಲದ ಮಾತೆ ಇಲ್ಲಿ ಬಂದಿರತಕ್ಕಂಥದ್ದು. ನವಾಂಬುಭಿಹಿ ಘನಾಹ ನಮ್ರಾಹ, ದೂರ ವಿಲಂಬಿನೋ ಘನಾಹ ಅಂತ ಮಾತನ್ನು 5ನೇ ಅಂಕದಲ್ಲಿ ಹೇಳ್ತಾನೆ ಕವಿ ಶಾಕುಂತಲದಲ್ಲಿ. ಮತ್ತೆ ನೆರೆದ ಸಿರಿಯೋಳು ಪುಣ್ಯ ಪುರುಷ ನಮ್ರ, ಸಿರಿ ಬಂದ ಪುಣ್ಯ ಪುರುಷ ನಮ್ರನಾಗಿರ್ತಾನೆ. ಜ್ಞಾನಿ ಅರಿವಿಂ ನಮ್ರ, ಆರ್ತ ಅಳಲಿಂ ನಮ್ರ, ನೆಲೆಯ ಅರ್ತಿಗಿಂಬಾಗಿ ಅಂದರೆ ಭೂಮಿಯ ಸಂಕಟದಿಂದ ಭಕ್ತನೂ ನಮ್ರನಾಗ್ತಾನೆ. ಭಾವಂಗಳು ಹಿಡಿದಿರಲು ಸತ್ಕವಿಯ ವಾಕು ನಮ್ರ ಅಂತ. ಇದು ತುಂಬ ಒಬ್ಬ ಕವಿ ಬರೆಯುವ, ಸತ್ಕವಿ ಬರೆಯುವ ಮಾತು. ಮಂದ ಕವಿಶ ಪ್ರಾರ್ಥಿ ಗಮಿಷ್ಯಾಂ ಉಪಹಾಸ್ಯತಾಂ ಪ್ರಾಂಶುಲಭ್ಯೆ ಫಲೇ ಲೋಭ ದುದ್ಬಾಹುರಿವ ವಾಮನಃ. ಕಾಳಿದಾಸ ಹೇಳ್ತಾನಲ್ಲ, ನಾನು ಕವಿಯಾಗಬೇಕು ಅನ್ನೋ ಕೀರ್ತಿ ಕಾಮದಿಂದ ಹೋಗಿದ್ದೀನಿ, ಕುಬ್ಜ ಕುಳ್ಳನಾದವನು ದೊಡ್ಡ ಎತ್ತರದ ಮರದ ಹಣ್ಣಿಗೆ ಎಳಿಸುವಂತೆ ಅಂತ. ವ್ಯಾಸ ಮುನೀಂದ್ರ ರುಂದ್ರ ವಚನಾಮೃತ ವಾರ್ಧಿಯ ನೀಸು ಜಯಿಸುವೆಂ ಕವಿವ್ಯಾಸನೆಂಬ ಪೆರ್ಮೆಯ ನಗಿಲ್ಲ ಪಂಪ ಹೇಳ್ತಾನಲ್ಲ. ಮಿಕ್ಕವರೆಲ್ಲ ಹೇಳಿದ್ರು ಪೇಳ್ಬೊಡೆ ಪಂಪಂ ಪೇಳ್ಗುಮ್ ಅಂತ. ಆದರೆ ಇವನಿಗೆ ಆ ನಮ್ರತೆ ಇತ್ತು.
ಹಾಗೆ ಎಲ್ಲ ದೊಡ್ಡ ಕವಿಗಳು ಕೂಡ ಹೇಳಿಕೊಂಡು ಬಂದಿದ್ದಾರೆ. ಈ ದೃಷ್ಟಿಯಿಂದಲೇ ಅವರು ಭಾವಂಗಳು ಹಿಡಿದಿರಲು ತುಂಬಿರುವಾಗ ಸತ್ಕವಿಯು ನಮ್ರನಾಗಿಬಿಡ್ತಾನೆ. ವಿಪುಲ ದರ್ಶನ ಶಕ್ತ ಧರ್ಮ ನಮ್ರ, ಸನಾತನ ಧರ್ಮಕ್ಕೆ ಹೇಳಿ ಮಾಡಿಸಿದಂಥದ್ದು. ಇವತ್ತು ದಾರಿಯಲ್ಲಿ ಬರುವಾಗ ಇಲ್ಲಿಗೆ ಶಂಕರನ ಜೊತೆ ಮಾತಾಡ್ತಾ ಇದ್ವಿ, ಛಂದಸ್ಸು, ರಾಗ ಇತ್ಯಾದಿ. ನಮ್ಮ ಛಂದಸ್ಸುಗಳು ನಾನು ನೋಡಿದ್ದೀನಿ, ಬಹಳ ಆತ್ಮವಿಶ್ವಾಸದಿಂದ ಹೇಳ್ಕೊಳ್ತೀನಿ. ಅಲ್ಲಿ ಅತಿಶಯೋಕ್ತಿ ಬಂದರೂ ಅದು ಕಾವ್ಯ ಸಹಜವಾಗಿ ಕ್ಷಮ್ಯ, ಅತಿಶಯೋಕ್ತಿ ಇಲ್ಲ. ಆದರೆ ಸ್ವಭಾವೋಕ್ತಿಯಾಗಿ ಹೇಳ್ತಾ ಇದ್ದೀನಿ. ಈ ಜಪಾನ್ನಿಂದ ಮೊದಲುಗೊಂಡು ಆ ಕಡೆ ಕ್ಯಾಲಿಫೋರ್ನಿಯಾವರೆಗೆ ಇರುವಂಥ ಪ್ರಸಿದ್ಧ ಭಾಷೆಗಳ ಛಂದಸ್ಸು ತತ್ವ ಪ್ರಯೋಗಗಳನ್ನು ಜಾಲಾಡಿ ನೋಡಿದ್ದೀನಿ. 7 ಗಾಳಿಗಳು ಹೇಳಿ, 7 ಕಾವ್ಯ ಕನ್ನಿಕೆಯರು ಹೇಳಿ, ಆ ಗ್ರೀಕ್ ಭಾಷೆಯಲ್ಲಿ ಹೇಳ್ತಾರಲ್ಲ, ಏನು ಹೇಳಿದ್ರು ಸರಿಯೇ ಎಲ್ಲ ಭಾಷೆಗಳ ಗಣನೀಯವಾದ ಛಂದೋ ಲಕ್ಷಣಗಳನ್ನು ತತ್ವ ಪರಂಪರೆನ ಚೆನ್ನಾಗಿ ಅಲ್ಲಾಡಿಸಿ ಅರೆದು ಕುಡಿದು ಜಾಡಿಸಿ ನೋಡಿದ್ದೀನಿ. ನಮ್ಮ ಭಾರತೀಯ ಛಂದ ಪರಂಪರೆಯಲ್ಲಿರುವಷ್ಟು ವೈವಿಧ್ಯ, ವೈಪುಲ್ಯ, ಸ್ವಾರಸ್ಯ, ಮಾಧುರ್ಯ, ರಸಪೋಷಕತ್ವ ಇನ್ನೆಲ್ಲೂ ನಾಸ್ತಿ ನಾಸ್ತಿ ನಾಸ್ತಿ. ಇಷ್ಟು ಸೊಗಸಾಗಿರ್ತಕ್ಕಂಥದ್ದು ಆ ಒಂದು ಛಂದಸ್ಸುಗಳು. ಇಷ್ಟು ಚೆನ್ನಾಗಿ ಒಂದು ವಸಂತ ತಿಲಕ, ಒಂದು ಮಾಲಿನಿ, ಒಂದು ಹರಿಣಿ, ಒಂದು ಸಾಂಗತ್ಯ, ಒಂದು ಭಾಮಿನಿ ಷಟ್ಪದಿ, ಒಂದು ಸೀಸಪದ್ಯ, ಒಂದು ಆಟವೆಲೆದೆ, ಒಂದು ತೇಟಗೀತಿ, ಒಂದು ಛಂದ, ಒಂದು ಚೌಪಾಯಿ, ಒಂದು ಪಜ್ಜಟಿಕ, ಇವೆಲ್ಲ ಹೇಗೆ ಬೆಳೆದು ಬಂದುವು. ಒಂದು ಬರವೈ ಛಂದಸ್ಸಿರ್ಬೋದು ಅಪಭ್ರಂಶದಲ್ಲಿ ಬರ್ತಕ್ಕಂಥ, ಅಥವಾ ಒಂದು ಕಲಿವೃತ್ತಂ ಇರ್ಬೋದು, ಅಥವಾ ಒಂದು ಕಲಿವೆಣ್ಬ ಇರ್ಬೋದು ತಮಿಳಿನಲ್ಲಿ ಬರ್ತಕ್ಕಂಥದ್ದು, ಒಂದು ವಂಜಿಪ್ಪಾಡು ಇರ್ಬೋದು ಮಲಯಾಳಂನಲ್ಲಿ ಬರ್ತಕ್ಕಂಥದ್ದು. ಯಾವುದಕ್ಕೂ ಇಷ್ಟು ಸ್ವಾರಸ್ಯ, ಇಷ್ಟು ಮಾಧುರ್ಯ ಹೇಗೆ ಬಂತು ಅಂತಂದರೆ ಶತಶತಮಾನಗಳಿಂದ ಅವು ನಾದಿ ನಾದಿ ಹದವಾಗಿ ಪಾಕಗೊಂಡಿವೆ. ಆಗ ಶಂಕರನಿಗೆ ಪೂತಿನ ಅವರು ಮಾತು ಹೇಳಿದೆ, ಕೋಗಿಲೆ ಮೈ ಉದುರಿದೆ ಸೈ ತರಗೆಲೆ ಎಂದದೆ ಶತಶತಮಾನದಿ ಪಂಚಮ ದಿಂಚರ ಒಂದನ್ನು ಹಿಡಿಯಲಿಕ್ಕೆ ಅಂತ. ಎಷ್ಟು ಕೋಗಿಲೆಗಳು ಶತಶತಮಾನದಿಂದ ಪಂಚಮ ಸ್ವರ ಮುಂದೆ ಹಿಡಿಯೋದಕ್ಕೆ ಪ್ರಯತ್ನಪಟ್ಟು ಜೀವ ತೇದುಕೊಂಡು ಸತ್ತು ಹೋಗ್ಬಿಟ್ಟಿವೆ. ಈಗ ಅವುಗಳಿಗೆ ಪಂಚಮ ಸ್ವರ ಸ್ಥಿತಿ ಸ್ಥಾಯಿ ಆಗಿದೆ. ಆ ರೀತಿ ಬಂದಿದೆ ಸನಾತನ ಧರ್ಮ. ಹಾಗೆ ಎಷ್ಟು ರಸ್ಟಿಕ್ ಆಗಿತ್ತು ಏನೋ, ಎಷ್ಟು ಇಸ್ಲಾಂಗಳ ಹಾಗೆ, ಎಷ್ಟು ಕ್ರಿಶ್ಚಿಯಾನಿಟಿಗಳ ಹಾಗೆ ಬಾರ್ಬೇರಿಕ್ ಆಗಿತ್ತೋ ಏನೋ. ಯಾವ ಕಾಲದಿಂದಲೋ ಅದು ವೇದದಲ್ಲಿ ಕಾಣಿಸೋಲ್ಲ ಆ ಬಾರ್ಬೇರಿಸಮ್ಮು, ಅದಕ್ಕೆ ಹಿಂದೆ ಇತ್ತೋ ಏನೋ ವೇದ ಪೂರ್ವ ಯುಗದಲ್ಲಿ. ಇಷ್ಟು ವರ್ಷಗಳಲ್ಲಿ 5, 6 ಸಾವಿರ 7 ಸಾವಿರ ವರ್ಷಗಳಲ್ಲಿ ಹದವಾಗಿ ನುಣುಪಾಗಿ ಬಂದಿದೆ. ಒಂದು ದೇಶಾಕ್ಷಿ ಇವತ್ತಿನ ದುರ್ಗಾ ರಾಗ ಆಗಬೇಕು ಅಂದರೆ ಒಂದು ಕಡಿಮೆ ಅಂತಂದರೆ ಒಂದು 800 ವರ್ಷ ಸತ್ತು ಸ್ವರಗಿ ಸುಣ್ಣವಾಗಿದೆ. ಒಂದೊಂದು ಸ್ವರಗಳು ಕಾಲ ಪ್ರವಾಹದಲ್ಲಿ ಜನರ ಗಂಟಲುಗಳ ಹೊರಗಲ್ಲಿಗೆ ಇಟ್ಟು ನಾದಲ್ಪಟ್ಟು ಆ ಪಾಕ ಬಂದಿದೆ ಅಂತಂದಾಗ ಒಂದು ಬದ್ಧಾಚಾರಿ ಆಗೋದಕ್ಕೆ ಎಷ್ಟು ಕೋಟಿ ಜನ ನರ್ತಕರು ಸೊಂಟ ಮುರ್ಕೊಂಡು ಸತ್ತರೋ ಗೊತ್ತಿಲ್ಲ. ಇಂದು ಪದ್ಮಾ ಸುಬ್ರಹ್ಮಣ್ಯಂ ಕೈನಲ್ಲಿ ಅದು ಇವತ್ತು ಅದ್ಭುತವಾಗಿ ಸಾಕ್ಷಾತ್ಕಾರವಾಗಿದೆ. ಕಾಳಿದಾಸನ ಬಾಯಲ್ಲಿ ಮಂದಾಕ್ರಾಂತ ನುಡಿಯೋದಕ್ಕೆ ಹಿಂದೆ ಎಷ್ಟು ಶಾಲಿನಿ ಛಂದಸ್ಸು, ಇನ್ನೆಷ್ಟು ಶ್ರದ್ಧರಾ ಛಂದಸ್ಸು, ಇನ್ನೆಷ್ಟು ಸುವದನ ಅನ್ನುವ ದುರ್ವದನ ಛಂದಸ್ಸು, ಇನ್ನೆಷ್ಟು ವೇದದ ಕರಡುಮರಡಾದ ಛಂದಸ್ಸುಗಳು ತಮ್ಮ ಬಲಿದಾನ ಮಾಡಿವೆಯೋ ಗೊತ್ತಿಲ್ಲ. ಇದನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಸನಾತನ ಧರ್ಮ ಈ ಹೊತ್ತಿನ ಸುಸಂಸ್ಕೃತಿಯನ್ನು ಪಡ್ಕೊಳ್ಳೋದಕ್ಕೆ ಎಷ್ಟು ಪಾಕ ಪಡೆದಿದೆ. ಇಸ್ಲಾಂ ಪಡ್ಕೊಳ್ಬೇಕಾಗಿದೆ, ಕ್ರಿಶ್ಚಿಯಾನಿಟಿ ತಕ್ಕಮಟ್ಟಕ್ಕೆ ಪಡ್ಕೊಳ್ತು, ಆದರೆ ಧೂರ್ತತೆ ಬಿಟ್ಟಿಲ್ಲ, ರೂಕ್ಷತೆ ಬಿಟ್ಟಿದೆ. ಧೂರ್ತತೆಯನ್ನು ಇಟ್ಟುಕೊಂಡಿದೆ. ಇನ್ನು ರೂಕ್ಷತೆ ಬಿಡೋದಕ್ಕೆ ಡಾರ್ಕ್ ಏಜಸ್ ಇಂದ ರೆನೆಸಾನ್ಸ್ವರೆಗೂ ಬೇಕಾಯಿತು. ಅದಕ್ಕೊಂದು 1000 ವರ್ಷ ಬೇಕಾಯಿತು, 1500 ವರ್ಷ ಹತ್ತತ್ರ ಬೇಕಾಯಿತು. ಅಂದರೆ ನೋಡಿ, ವಿಪುಲ ದರ್ಶನ ಶಕ್ತ ಧರ್ಮ ನಮ್ರ ಸನಾತನ ಧರ್ಮದ ಸಕಲಾಂಗೀಕೃತಿಯ ಕೇವಲಾದ್ವೈತ ಇದೆಯಲ್ಲ, ಅಲ್ಲಿಗೆ ಬಂದು ಮುಟ್ಟೋದಕ್ಕೆ ಇಷ್ಟ ಆಗಿದೆ. ಇಸ್ಲಾಂ ಆ ದಾರಿ ಪಡ್ಕೊಳ್ಳೋದಕ್ಕೆ ಅಲ್ಲಿವರೆಗೂ ಜಗತ್ತಿರುತ್ತಾ ಇಸ್ಲಾಮಿನ ಬಾಧೆಯಿಂದ ಬಿಡುಗಡೆಯಾಗಿ? ಅದು ದೊಡ್ಡ ಪ್ರಶ್ನೆ. ಒಂದು ಪಕ್ಷ ಜಗತ್ತು ಉಳಿದದ್ದೇ ಆದರೆ, ಇಸ್ಲಾಂ ಉಳಿಯಗೊಟ್ಟದ್ದೇ ಆದಲ್ಲಿ, ಇನ್ನೊಂದು 2000 ವರ್ಷ ಆದಲ್ಲಿ ಇಸ್ಲಾಮು ಕೂಡ ಸನಾತನ ಧರ್ಮದಂತೆ ಆದೀತೋ ಏನೋ ಗೊತ್ತಿಲ್ಲ. ಟಿಪಿ ಕಲಾಸಂ ಹೇಳ್ತಾರಲ್ಲ, 7 ಜನ್ಮ ಸುಣ್ಣದ ಗೂಡಲ್ಲಿ ಕುಕ್ಕರಿಸಿದ್ರೆ ನಿನ್ನ ಪ್ರಭಾಮಣಿಯ ಕರಿಮಣಿ ಬಣ್ಣ ಸ್ವಲ್ಪ ತೆಳ್ಳಗಾಗ್ಬೋದು ಏನೋ ಗೊತ್ತಿಲ್ಲ ಅಂತ. ಕಾರಣ ಆ ರೂಕ್ಷತೆ, ಆ ಲೆಟರ್ ಅಂತ ಇದೆಯಲ್ಲ, ಅಕ್ಷರ ಮಾತ್ರದಲ್ಲಿ ಅರ್ಥ ಇರತಕ್ಕಂಥದ್ದು. ವೇದ ತನ್ನನ್ನೇ ನಿರಾಕರಿಸುತ್ತೆ. ಯಯಿತ್ತದ್ವಿದುಹು ಅಡುಚೋ ಅಕ್ಷರೇ ಪರಮೇ ವ್ಯೋಮನ್ಯಸ್ಮಿನ್ ದೇವಾದಿ ವಿಶ್ವೇ ನಿಷೇಧು ಯಸ್ತನ್ನ ವೇದಕ್ಕೆ ಮೃಚಾಕರಿಷ್ಯತಿ ಯಯಿತ್ತದ್ವಿದುಸ್ತೈ ಮೇ ಸಮಾಸತೆ. ಒಳಗಿನ ವೇದ ಬೇಕು, ಹೊರಗಿನ ವೇದ ಇಟ್ಕೊಂಡು ಏನು ಬಾಯಿ ಬಡ್ಕೊಳ್ತಾನೆ ಅನ್ನುವ ಮಂತ್ರ. ಅತ್ರ ವೇದಾಹ, ಇಲ್ಲಿ ವೇದಗಳು ವೇದವಾಗಿ ಇರೋಲ್ಲ. ಈ ರೀತಿಯಾದ ಮಾತುಗಳನ್ನು ವೇದವೇ ಹೇಳುವ ಸ್ಥಿತಿಗೆ ಬಂದಿತ್ತು ಅಂದರೆ 7000 ವರ್ಷಗಳ ಕೆಳಗೆ. ಇಸ್ಲಾಂನ ನಯ ನೋಡಿಕೊಂಡ್ರೆ ಅಂದರೆ ವಿಪುಲ ದರ್ಶನ ಆಗಬೇಕು. ನನ್ನದೊಂದೇ ದರ್ಶನವಲ್ಲ, ನನ್ನದೂ ಒಂದು ದರ್ಶನ ಅನ್ನುವ ಮಾತ್ರಕ್ಕೆ ಬರಬೇಕು ಅಂತ ಹೇಳಬೇಕು ಅಂದರೆ ಎಷ್ಟು ಪಾಕ ಆಗಬೇಕು. ಎಲ್ಲರ ಅಹಮನು ಕಳೆದು ವೃದ್ಧಮಾದಿ ಗುಡಿಯು ಸಕಲ ಜನ ಕಾಯಿತೀಗ ಆದಾನ ನಂಬ್ರ. ಎಲ್ಲರ ಅಹಂಕಾರವನ್ನು ಕಳೆದು ತಾನು ಉನ್ನತವಾಗಿರ್ತಕ್ಕಂಥ ಪಾಕ ಪಡೆದ ಈ ದೇವಸ್ಥಾನ ಯಾವುದಿದೆ
ಇದು ಎಲ್ಲ ಜನಕ್ಕೆ ಆದಾನ ಕೊಡುವಂಥ ದೃಷ್ಟಿಯಿಂದ ಏನು ಬೇಕು, ನಿನಗೆ ಶಿಲ್ಪ ಬೇಕೇ, ಸೌಂದರ್ಯ ಬೇಕೇ, ಎರೋಟಿಕ್ಸ್ ಮೈಥುನ ಶಿಲ್ಪ ಬೇಕೇ, ಅದು ಇದೆ ನೋಡ್ಕೊಳ್ಳಯ್ಯ. ನಿನಗೆ ಸಂಗೀತ ಬೇಕೇ, ಅದು ಇದೆ. ನೃತ್ಯ ಬೇಕೇ, ಅದು ಇದೆ. ನನಗೆ ಫ್ರೋಸನ್ ಡಾನ್ಸ್ ಬೇಕು ಅಂದರೆ ಮದನಿಕಾ ವಿಗ್ರಹಗಳಿವೆ. ನನಗೆ ಮೂವಿಂಗ್ ಮದನಿಕೆಯರ್ ಬೇಕು ಅಂತಂದರೆ ನಿತ್ಯ ನಡೀತಕ್ಕಂಥದ್ದು ದೇವಾಲಯದ ನರ್ತನಗಳು ಅವು ಇವೆ. ನನಗೆ ಒಳ್ಳೆ ಮೂಗುಮಟ್ಟ ತಿನ್ನುವಂಥ ಪ್ರಸಾದ ಬೇಕು ಅಂದರೆ ಅದು ಕೊಡ್ತಾರೆ. ಕಣ್ಣಿಗೆ ಹಿತವಾಗಿರ್ತಕ್ಕಂಥ ಮಲ್ಲಿಗೆ ಪಚ್ಚೆ ತೆನೆಗಳ ಅಲಂಕಾರ ಬೇಕು ಅಂದರೆ ಅದು ಉಂಟು. ಯಾವುದು ಬೇಕು ಯಾವುದಿಲ್ಲ. ದೇವರನ್ನು ಮಗುವಂತೆ ಆಡಿಸೋದ್ರಿಂದ ಮೊದಲುಗೊಂಡು ದೇವರನ್ನ ಬೇಡದಂತೆ ಅಲಂಕಾರ ಮಾಡೋರಿಗೆ ನಮ್ಮ ಎಂಜಲ ದೇವನ ತಿನ್ನಿಸ್ತೀವಿ ಅಂತಕ್ಕಂಥ ಜಗನ್ನಾಥನ ಭಕ್ತರ ಆ ದೈತರು ಅಂತ ಕರೀತಾರೆ ಅಲ್ಲಿಯ ಸವರನ್ನು, ಅಲ್ಲಿವರೆಗೂ ಎಲ್ಲ ಕೂಡ ಉಂಟು. ಹಾಗೆ ನೋಡಿದಾಗ ಇಲ್ಲಿ ಮಣಿದವನೆಲ್ಲಡೆಯೂ ಸಟೆದು ನಿಲ್ಲುವ, ದೇವಸ್ಥಾನದಲ್ಲಿ ಮೈ ಮನ ಬಾಗಿಸಿದವನು ಎಲ್ಲ ಕಡೆ ಮೈ ಸೆಟೆದು ನಲ್ತಾನೆ. ಇಲ್ಲಿ ಮೈ ಕುಗ್ಗಿದವ, ಇಲ್ಲಿ ಅಷ್ಟಾಂಗ ನಮಸ್ಕಾರ ಮಾಡಿದವನು ಎಲ್ಲೆಲ್ಲೂ ನೇರ ನಡೆವ ಅಂತಾರೆ. ಇದು ಪೂತಿನ ಅವರು ಬದುಕಿದ ಬಗ್ಗೆ, ಅವರ ದೇವಾಲಯವನ್ನು ಕಂಡುಕೊಂಡ ಬಗ್ಗೆ. ಇನ್ನು ಹೆಚ್ಚು ವಿವರಣೆ ಬೇಡ, 3ನೇ ಸುತ್ತಿಗೆ ಹೋಗೋಣ. ಮತ್ತೆ ನಿಷೇಧಾಕ್ಷರ, ಮತ್ತೆ ಕಕಾರ ನಿಷೇಧ. ಕಾಳಿದಾಸನ್ ನೀನು ತರಗೊಡಿಸಲ್ಲಪ್ಪ, ಅದು ಗೊತ್ತಿದೆ, ಬಳಸೋಲ್ಲ ಕಕಾರವನ್ನ. ಶ್ರೀವಧೂತಾತಪಾಣಿಚ್ಛಟಾ ಸ್ಫಾಲತ ಪ್ರೇಷ್ಠಮಾಶಸ್ತ ಸನ್ನಾಮ್ನಿ ಭಾಸಿ ಸ್ವತಃ ನಾಮ್ನಿ ಭಾಸಿ ಸ್ವತಃ. ಗು ನಿಷೇಧವಿಲ್ಲ. ಒಂದು ಒಗಟು ಕೇಳಲ್ಲ. ರಾಮಧಾನ್ಯ ಖಾದ್ಯ ಪ್ರಿಯ, ಆ ಖಾದ್ಯದ ಆಕಾರದ ತಲೆಯುಳ್ಳ, ಆದರೆ ರಾಮಭಕ್ತನಲ್ಲದ ಆ ವ್ಯಕ್ತಿ ಯಾರು? ನಮ್ಮ ಯಡಿಯೂರಪ್ಪನವ್ರಿಗೆ ಸಮಸಪ್ತಕದಲ್ಲಿರ್ತಕ್ಕಂಥ ದೇವೇಗೌಡರಲ್ಲದೆ ಇನ್ಯಾರು? ಮಣ್ಣಿನ ಮಗನೋ ಮುದ್ದೆ ಮಗನೋ ಗೊತ್ತಿಲ್ಲ, ಒಟ್ಟಿನಲ್ಲಂತೂ ನಮಗೆ ಅವರೇ ಪರಮಾದರ್ಶವಾಗಿ ನಿಂತಂಥವ್ರು ಅಂತ ಅನಿಸ್ಬಿಡುತ್ತೆ. ಗುಪ್ತ ಭಾಗ್ಯ ಅಂತ ಏನಾದರೂ ಬಳಸ್ಬೋದು. ಗಾ ನಿಷೇಧ. 2ನೇ ಸಾಲಿನ ಕೊನೆ ಮನೆ. 2ನೇ ಸಾಲಿನ ಕೊನೆ ಮನೆ. ನಿಮಗೆ ಮಂಪರ್ ಪರೀಕ್ಷೆ ಮಾಡಿಸಿ ತಲೆಯಲ್ಲಿರೋದೆಲ್ಲ ಡೌನ್ಲೋಡ್ ಮಾಡಿಸ್ಕೋಬೋದಾ ಅಂತ. ಯಾರಿಗೂ ಪ್ರಯೋಜನ ಆಗೋದಿಲ್ಲ. ಈ ಛಂದಸ್ಸು ವ್ಯಾಕರಣ ಕಾಳಿದಾಸ ಎಲ್ಲ ಯಾರಿಗೆ ಬೇಕು ಸ್ವಾಮಿ? ಯಾರಿಗೂ ಬೇಕಿಲ್ಲದಂಥದ್ದು. ಇಲ್ಲಿ ಬಂದವ್ರಿಗೆ ಪಾಪ ಬೇಕು. ಆ ಬಂದವರು ಡೌನ್ಲೋಡ್ ಮಾಡಲಿ ಅಪ್ಲೋಡ್ ಮಾಡಲಿ ಏನೂ ಪ್ರಯೋಜನವಿಲ್ಲದೆ ಇರ್ತಕ್ಕಂಥವ್ರು. ಇಲ್ಲಿರ್ತಕ್ಕಂಥವರು ಬಹಳ ಜನ ಪಾಪ ಕಂಪ್ಯೂಟರ್ ಇಲ್ಲಿಟ್ರೇಟ್ಸ್ ಅನ್ಸುತ್ತೆ. ನಂತರ ಭಾಗ್ಯ ಅಂತಲೇ ನಾನು ಹೇಳಬೇಕು ಅಂತಿದ್ದೆ, ನನ್ನ ಭಾಗ್ಯಕ್ಕೆ ಬಂತು ಸಂಚಕಾರ. ಗುಪ್ತ ಸ್ವ ಭಾಸ್ವತ್ ಅಂತ ಬಳಸ್ಬೋದು. ಆದರೆ ಮುಂದೆ ನಕಾರ ಬಳಸಿದ್ರೆ ಭಾಸ್ವನ್ ಆಗತ್ತೆ. ನಕಾರ ಅಥವಾ ಕಕಾರವನ್ನು ನಿಷೇಧ ಮಾಡಬೇಕು. ಸರಿ, ತವರ್ಗವನ್ನೇ ನಿಷೇಧ ಮಾಡ್ತೀನಿ. ತವರ್ಗವನ್ನೇ ನಿಷೇಧ ಮಾಡುವುದಾ? ಆಯ್ತು, ಚವರ್ಗವೂ ಬರಕ್ ಸಾಧ್ಯ. ಅದು ಏನಯ್ಯ, ಎಷ್ಟು ನಿಷೇಧ ಮಾಡ್ತೀಯ? ಕವರ್ಗ ಚವರ್ಗ 2 ನಿಷೇಧ ಮಾಡ್ತೀಯ, ಮಾಡು. ಇಲ್ಲ, ಬೇಡ, ತೊಂದರೆ ಇಲ್ಲ, ಮಾಡು. ಆ ತೊಂದರೆ ಸಂತೋಷ. ಒಂದು ಅಕ್ಷರ ನನಗೆ ಬಿಟ್ಕೊಡಪ್ಪ ಸಾಕು. ಅದು ಯಾವ್ದಾದ್ರು ಸರಿ, ಅದನ್ನು ಬೇಕಾದ್ರೆ ನೀನು ಹೇಳ್ಬಿಡು, ಅದಕ್ಕೊಂದು ಅರ್ಥ ಕಲ್ಪಿಸ್ತೀನಿ. ಭಾಗು ಅರ್ಥ ಇದೆ, ಸ್ವಾಗು ಅರ್ಥ ಇದೆ. ಅದಕ್ಕೆ ಆ ಗಟ್ಟಿತನ ಸ್ವ ಭಾ 2ಕ್ಕೂ ಅರ್ಥ ಈಗಾಗಲೇ ನಿಶ್ಚಿತವಾಗಿಬಿಟ್ಟಿದ್ರಿಂದ ಇನ್ನೇನು ನಾ ಅಂದ್ರೂ ಆಯ್ತು, ಠಾ ಅಂದ್ರೂ ಆಯ್ತು, ಠಾ ಅಂದ್ರೂ ಆಯ್ತು, ಏನಂದ್ರೂ ಆಯ್ತು, ತೊಂದರೆ ಇಲ್ಲ. ಅಂದ್ರೆ ಪ್ರಕಾಶ, ಸ್ವ ಅಂದ್ರೆ ತನಗೆ ಸೇರಿದ್ದು ಅಂತ. ಇಲ್ಲ, ತವರ್ಗವನ್ನೇ ನಿಷೇಧ ಮಾಡ್ತೀನಿ.
ಇತ್ತೀಚೆಗೆ ಕನ್ನಡ ನ್ಯೂಸ್ ಚಾನೆಲ್ಗಳಲ್ಲಿ ಭಾಷೆಯ ಬಳಸುವ ಶೈಲಿ ಇದೆಯಲ್ಲ, ಅದು ಆಧುನಿಕವೋ ಅತ್ಯಾಧುನಿಕವೋ, ಡಿ ವಿ ಜಿಯವರು ಇದ್ದಿದ್ರೆ ಯಾವ ರೀತಿ ಅದನ್ನು ವ್ಯಾಖ್ಯಾನಿಸ್ತಿದ್ರು ಅಂತ. ಏನು ಕನ್ನಡ ನ್ಯೂಸ್ ಚಾನೆಲ್ಗಳಲ್ಲಿ ಕನ್ನಡ ಭಾಷೆಯನ್ನು ಬಳಸುವ ಶೈಲಿ ಅದರ ಬಗ್ಗೆನಾ? ಅವ್ರ ಪಾಪ ಅಂತ ಇದ್ರು, ನಾನು ಈಗಾಗಲೇ ಧೃತರಾಷ್ಟ್ರ ಆಗಿದ್ದೀನಿ, ಇನ್ನು ಚಂಡಿಕೇಶನೂ ಆಗಬೇಕು ಅಂತಂತಿದ್ರು. ಕಣ್ಣು ಕಾಣಿಸ್ತಾ ಇಲ್ಲ, ಇನ್ನು ಕಿವಿನೂ ಕೇಳಿಸೋದು ಬೇಡ ಅಂತಂತ ಇದ್ರು ಏನು ಅನ್ಸುತ್ತೆ. ಗುಪ್ತಭಾಸ್ವ ಗುಪ್ತಭಾಸ್ವ ಗುಪ್ತಭಾಸ್ವಚ್ಛ ಛಟ ಅನ್ನೋದನ್ನು ಒಂದ್ಸತಿ ಬಳಸಿದ್ದಾರೆ. ವಿ ಛವಿ ಬಳಸ್ಬೋದೇನೋ. ಮೋ ಛಮೋ ಸ್ವಚ್ಛಮೋ. ಹನುಮಂತ ಹಗ್ಗ ಕಡಿತಾ ಇದ್ರೆ ಪೂಜಾರಿ ಶಾವಿಗೆ ಕೇಳಿದ್ನಂತೆ ಅಂತ ಗಾದೆ. ಹೌದು. ಏನು ಶಾವಿಗೆ ಹಗ್ಗದಷ್ಟು ಗಟ್ಟಿನಾ? ನೀವು ಮನೇಲಿ ಪಾಪ ಎಂಥ ತಿಂದು ಬಂದಿದ್ದೀರೋ ಶಾವಿಗೆ ಗೊತ್ತಿಲ್ಲ. ಗುಪ್ತಭಾಸ್ವಚ್ಛಮೋ ಶಮೋದಾರ ಅಂತ ಏನಾದರೂ ಬಳಸ್ಬೋದು. ಅದಕ್ಕೆ ದಕಾರವನ್ನು ನಿಷೇಧ ಮಾಡಿ. ಗುಪ್ತಭಾಸ್ವಚ್ಛಮೋ ಇದಕ್ಕೂ ಅಷ್ಟೇ ಅರ್ಥ ಮುಗಿದೂ ಇದೆ, ಅರ್ಥ ಮುಂದುವರಿಸಲು ಮುಗಿದು. ಉತ್ಕ ಅಂತಿದೆ, ಉತ್ಕಂಠ ಅಂತನೂ ಆಗ್ಬೋದು. ಅದಕ್ಕೆ ಠಕಾರವನ್ನು ನಿಷೇಧ ಮಾಡ್ತೀನಿ. ಆ ಟಕಾರ ಗುಪ್ತಭಾಸ್ವಚ್ಛಮೋತ್ಕರ್ಷ. ನಿಮಗೆ ಇಷ್ಟು ಪ್ರಾಯ ಆಯ್ತಲ್ಲ, ಇನ್ನಾದರೂ ಅಮ್ಮನ ಪರ್ಮಿಷನ್ ತಗೊಂಡು ಮದುವೆ ಆಗಬಾರ್ದಾ? ಅಮ್ಮ ಪಾಪ ಯಾವುದಕ್ಕೂ ನಿಷೇಧ ಮಾಡಲೇ ಇಲ್ಲ, ಈ ಥರ ಯಾವುದಕ್ಕೂ ಹೀಗೆ ಸಮಸ್ಯೆ ಮಾಡಲೇ ಇಲ್ಲ, ಯಾವ ಪದವನ್ನು ಮುಂದೊಡ್ಲಿಲ್ಲ, ಯಾವ ವಿಚಿತ್ರವಾದ ತೊಡಕನ್ನು ತರಲಿಲ್ಲ, ಅಪ್ರಸ್ತುತ ಪ್ರಸಂಗವನ್ನು ಮಾಡಲೇ ಇಲ್ಲ. ಅಮ್ಮಂದೆಲ್ಲ ಕಾವ್ಯವಾಚನ ಆಶು ಕವಿತೆ. ನಿಷೇಧವೇನಿಲ್ಲ. ಗುಪ್ತಭಾಸ್ವಚ್ಛಮೋತ್ಕರ್ಷ. ಸೊ ಬೇಗ ನಿಷೇಧ ಮಾಡಬೇಕಪ್ಪ, 7:15 ಆಯಿತು. ಸೋಮ ಅಂತ ಏನಾದರೂ ಬಳಸ್ಬೋದು. ಮಕಾರ. ಅವಧಾನಿಗಳೇ, ಲಾಸ್ಟ್ ನಂಬರ್ ಹೇಳಿದ್ರಲ್ಲ, ಅದಕ್ಕಿಂತ ಒಂದು ಕಡಿಮೆ. ಲಾಸ್ಟ್ ಅಂತಂದರೆ ಈಗ ಹೇಳಿದ್ದಂಥದ್ದ. ಈಗ ಹೇಳಿದ್ದು ನಾನು 2ನೇ ಸಾಲಿನ ಕೊನೆ ಮನೆ. 2ನೇ ಸಾಲಿನ ಕೊನೆ ಮನೆಗಿಂತ ಒಂದು ಕಡಿಮೆ. 5ನೇ ಸಾಲಿನ ಮೊದಲನೇ ಮನೆ ಹೇಳಬೇಕಾಗುತ್ತೆ. 35. ಅಂದರೆ 36 ಹೇಳಿದ್ರು, ಮಧ್ಯೆ ನಾನು ಬಾಯಿ ಹಾಕಿ ಅದನ್ನು ನುಂಗಿದ್ದೆ. 36 ಹೇಳಿದ್ರು ಅವರು. ಸೊ ಬೇಡ, ಗುಪ್ತ ಹಿಂದಕ್ಕೆ ಬರೋ ಗುಪ್ತಭಾಸ್ವಚ್ಛಮೋತ್ಕರ್ಷ. ನೀವು ನಿಮ್ಮ ಅಮ್ಮನಿಗೆ ತುಂಬ ತರಲೆ ಮಾಡಿದ ಕ್ಷಣ ನೆನಪು ಮಾಡ್ಕೊಂಡು ಹೇಳ್ತೀರಾ ಒಂಚೂರು? ಯಾಕೆ? ಅಲ್ಲ, ವಾಪಸ್ ನಿಮಗೆ ಪ್ರಶ್ನೆ ಕೇಳೋ ಹಕ್ಕಿಲ್ಲ, ನನಗೆ ಮಾತ್ರ ಇರುತ್ತೆ. ಗೆದ್ರಿ. ಗುಪ್ತಭಾಸ್ವಚ್ಛಮೋತ್ಕರ್ಷ. ಅವ ಗುಪ್ತಭಾಸ್ವಚ್ಛಮೋತ್ಕರ್ಷವ. ಸೋ ಇಲ್ಲ. ಗುಪ್ತಭಾಸ್ವಚ್ಛಮೋತ್ಕರ್ಷವ. ವರ್ಣ ವರ್ಗ ಆ ಥರದ್ದೇನಾದರೂ ಬಳಸ್ಬೋದು. ರೇಫ. ದೇ ಒಂದೇ. ಪದ ಮುಗಿದೋಗಿದೆ, ಒಂದೇ. ನಿಷೇಧವೇನಿಲ್ಲ. ಸ. ಸದಾ ಅಂತ ಬಳಸ್ಬೋದು. ಅದಕ್ಕೆ ದಕಾರವನ್ನೇ ನಿಷೇಧ.
ಮಾ ಸಮ. ಮಾ ಆಯಿತು, ಪಾದ ಪೂರ್ಣವಾಗಿದೆ. ಸಾಲು ಗುಪ್ತಭಾಸ್ವಚ್ಛಮೋತ್ಕರ್ಷ ಒಂದೇ ಸಮ ಹೇಳಿದ್ದೀನಿ. ಇನ್ನು ಮುಂದೆ ಸಮಸ್ಯೆಯ 3ನೇ ಸಾಲನ್ನು ನೋಡಬಹುದು. ಚಂಡ ಭಾರ್ಗವನಂದು ಶಿಷ್ಯನ ಬ್ರಹ್ಮಚರ್ಯೆಯ ಬಾಗಿಸಲ್ ಕೊಂಡು ಕೊಡಲಿಯ ಮಸೆದು ಬಂದಿರೆ ಕೊಂಡು ಕೊಡಲಿಯ ಮಸೆದು ಬಂದಿರೆ ಮೇಳವಿಸಲ ಕೊಳ್ಗುಳಂ ಮೇಳವಿಸಲ ಕೊಳ್ಗುಳಂ. ಮಂಡಿಯೂರಿ 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 ಮಂಡಿಯೂರಿ. 3ನೇ ಸಾಲಿನ 2ನೇ ಮನೆ. ಮೂರನೇ ಸಾಲಿನ ಎರಡನೇ ಮನೆ. 34. ಮಂಡಿಯೂರಿ ಸುರಾಪಗಾತ್ಮಜ ಮಂಡಿಯೂರಿ ಸುರಾಪಗಾತ್ಮಜ ಮಂಡಿಯೂರಿ ಸುರಾಪಗಾತ್ಮಜನಂದು ಮಂಡಿಯೂರಿ ಸುರಾಪಗಾತ್ಮಜನಂದು. ಸಮಸ್ಯೆ ಮಂಡಿಯೂರಿ ಸುರಾಪಗಾತ್ಮಜನಂದು. ಮಂಡಿಯೂರಿ ಸುರಾಪಗಾತ್ಮಜನಂಡು ಸುರಾಪಗಾತ್ಮಜನಂದು ಭ್ರಮರಕೀಟ ನ್ಯಾಯ. ಮಂಡಿಯೂರಿ ಸುರಾಪಗಾತ್ಮಜನಂದು. ನನ್ನ ಪ್ರಶ್ನೆ ಪೆಂಡಿಂಗ್ ಇದೆಯೇನು? ಹಾಂ, ನೀವು ಪ್ರಶ್ನೆ ಮತ್ತೆ ಕೇಳಿ, ಹೇಳೋಣ. ಎಷ್ಟು ಬಾರಿಯೂ ನೀವು ಕೇಳಬಹುದು. ಹಾಗಾಗಿ ಅದನ್ನೇ ಎಷ್ಟು ಬಾರಿ ಆದರೂ ಕೇಳಬಹುದು. ಉತ್ತರ ಸಿಗೋವರೆಗೂ ಕೇಳ್ತಾನೆ ಇರ್ತೀನಿ. ಸಂತೋಷವಾಗಿ ಕೇಳಿ. ಅಮ್ಮನ ಹತ್ರ ಜಾಸ್ತಿ ತರಲೆ ಮಾಡಿದ ಕ್ಷಣ ಯಾವುದು ಜ್ಞಾಪಿಸ್ಕೊಳ್ಳಿ ಅಂತ? ಮಾಡಿಯೇ ಇಲ್ಲ, ಅಥವಾ ನನ್ನ ತಾಯಿ ತರಳೆ ಅಂತ ನನ್ನನ್ನು ಭಾವಿಸಲೇ ಇಲ್ಲ. ಯಾಕೆಂದ್ರೆ ನಾನು ತರಳ. ಮಂಡಿಯೂರಿ ಸುರಾಪಗಾತ್ಮಜನಂದು ಬಾಗಿಸಿ ಬಿಲ್ಲಮೇಂಟ್ 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 ಮಂಡಿಯೂರಿ ಸುರಾಪಗಾತ್ಮಜನಂದು ಬಾಗಿಸಿ ಬಿಲ್ಲು ಮೇಂಕ್. ಸಮಸ್ಯೆ ಪೂರ್ಣವಾಯಿತು. ಇನ್ನು ತಮಗೆ ಹಾಕ್ ಕೊಡಬೇಕಲ್ವ? 20 ಮಾತ್ರೆಗಳನ್ನು ಹಾಕಿ ಕೊಡ್ತೀನಿ. ಹಳ್ಳಿ ಹಾದಿಯದಿದಕು ಹಳ್ಳಿ ಹಾದಿಯದಿದ ಹಳ್ಳಿ ಹಾದಿಯದಿದಕು ವಾಲಾಂಜನೇಯನೊಲ್ ದಳ್ಳುರಿಗೆ ನೂಕಲಸು ಕೊಯ್ಲಾಗಿರಲ್ ದಳ್ಳುರಿಗೆ ನೂಕಲಸು ಕೊಯ್ಲಾಗಿರೆ ದಳ್ಳುರಿಗೆ ನೂಕಲಸು ಕೊಯ್ಲಾಗಿರೆ. ಕಳ್ಳು ಕುಡಿದವರಂತೆ ಬಂತಲ್ಲ, ಹಾಕಿದ್ದೀನಿ. ಅವರಿಗೆ ಏನು ಬೇಕೋ ಅದನ್ನು ಹಾಕಿ ಕೊಟ್ಟಿದ್ದೀನಿ. ಕಳ್ಳು ಕುಡಿದವರಂತೆ. ಕೊನೆ ಸಾಲಿನ 4ನೇ ಮನೆ. ಯಾವುದು? ಕೊನೆ ಸಾಲಿನ 4ನೇ ಮನೆ. ಮೊದಲನೇ ಸಾಲಿನ ಕೊನೆ ಸಾಲಿನ 4. ಹಾ, ಹ್ಮ್. 39. ಕಳ್ಳು ಕುಡಿದವರಂತೆ ಕಳ್ಳು ಕುಡಿದವರಂದ ದೆತ್ತಿ ಹಾಕುತ್ತ
ಕಳ್ಳು ಕುಡಿದವರಂದದೆತ್ತಿ ಹಾಕುವ ಯಾನ. ಹಾಕ್. ಕಳ್ಳು ಕುಡಿದವರಂದದೆತ್ತಿ ಹಾಕುವ ಯಾನ, ಕಳ್ಳು ಕುಡಿದವರಂದದೆತ್ತಿ ಹಾಕುವ ಯಾತ್ರೆ, ಕಳ್ಳು ಕುಡಿದವರಂದದೆತ್ತಿ ಹಾಕುವ ಯಾತ್ರೆ, ಕಳ್ಳು ಕುಡಿದವರಂದದೆತ್ತಿ ಹಾಕುವ ಯಾತ್ರೆ, ಕಳ್ಳು ಕುಡಿದವರಂದದೆತ್ತಿ ಹಾಕುವ ಯಾತ್ರೆ. ಅಲ್ಲಿ ಸಾಲು ಮುಗೀತು. ಇನ್ನು ಚಿತ್ರಕವಿತೆಯ 3ನೇ ಪದ. ಕಾಮವಾಮ ಕಾಮವಾಮ ಕ್ರಮ ಕಾಮವಾಮ ಕಮ ಕಾಮವಾಮ ಕ್ರಮಕ್ಷೇಮ ಶ್ರೀಸತಿ ಸುತ ಶ್ರೀಸತಿ ಸತ್ವಸಂಚಿತ ಕಾಮವಾಮ ಕ್ರಮಕ್ಷೇಮ ಶ್ರೀಸತಿ ಸತ್ವಸಂಚಿತ ಪರಕಾರಣ 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 ರಂಗೋಪಿ ಪರಕಾರಣ ರಂಗೋಪಿ ಪರಮಾರಣ ಪರಮಾರಣ ರಂಜಿತ ಪರಕಾರಣ ರಂಗೋಪಿ ಪರಮಾರಣ ರಂಜಿತ ಪರಮಾರಣ ರಂಜಿತ ಪರಮಾರಣ ರಂಜಿತ. ಅವಧಾನಿಗಳು, ನೀವೆಲ್ಲ ವಿಷಯಗಳನ್ನು ತಲೆಯಲ್ಲೇ ಇಟ್ಕೊಳ್ಳೋದ್ರಿಂದ ಪೆನ್ನು ಪೇಪರ್ ಏನು ಬೇಕಾಗೇ ಇಲ್ಲ ನಿಮಗೆ. ತಲೆಯಲ್ಲಿ ಇಟ್ಕೊಳ್ಳಲ್ಲ, ಯಾವುದು ತಲೆಯಲ್ಲಿ ಇಟ್ಕೊಳ್ಳಲ್ಲ, ತರ್ತೀರಿ. ಆದರೆ ಈ ವರ್ಷದ ಪರಿಸರ ಸಂರಕ್ಷಣಾ ಪ್ರಶಸ್ತಿ ನಿಮಗೆ ಕೊಡಿಸ್ಬೇಕು ಅಂತ. ಆದರೆ ಶಬ್ದ ಮಾಲಿನ್ಯಕ್ಕಾಗಿ ಪ್ರಶಸ್ತಿಯನ್ನ ವಿಡ್ರಾ ಮಾಡಲಾಗಿದೆ ಅಂತ. ಜಯ ಜೀವ್ಯ ನಯ ಜಯ ಜೀವ್ಯ ನಯ ಜಯ ಜೀವ್ಯ ನಯ ಪ್ರೇಯೋ. 3ನೇ ಸಾಲಿನ ಮೊದಲನೇ ಮನೆ. 3ನೇ ಸಾಲಿನ ಮೊದಲನೇ ಮನೆ. 28 ಜಯ ಜೀವ್ಯ ನಯ ಪ್ರೇಯೋ ದಾರ ಜಯ ಜೀವ್ಯ ನಯ ಪ್ರೇಯೋ ಆಗುತ್ತೆ. ಸರಿಯಾಗಿದೆಯಪ್ಪ ಪ್ರೇಯಸ್ಸು. ಜಯ ಜೀವ್ಯ ನಯ ಪ್ರೇಯೋ ಜಯ ಜೀವ್ಯ ನಯ ಪ್ರೇಯೋ ಮಾರ್ಗ ಜಯ ಜೀವ್ಯ ನಯ ಪ್ರೇಯೋ ಮಾರ್ಗ ಜಯ ಜೀವ್ಯ ನಯ ಪ್ರೇಯೋ ಮಾರ್ಗ. ಅವಧಾನಿಗಳು, ನಿಮಗೂ ಮದುವೆ ಆಗಿಲ್ಲ, ಸಲ್ಮಾನ್ ಖಾನ್ಗೂ ಮದುವೆ ಆಗಿಲ್ಲ, ಏನಾದರೂ ಸಾಮ್ಯತೆ ಇದೆಯಾ? ಅಷ್ಟೇ ಸಾಮ್ಯ, ಅದಕ್ಕಿಂತ ಮಿಗಿಲಾಗಿ ಇನ್ಯಾವುದೂ ಇಲ್ಲ ಅಷ್ಟೇ. ಹೃದಯಂ ಏಕದೇಶೀಯಂ ಹೃದಯಂ ಏಕದೇಶೀಯಂ ಸಾಧರ್ಮ್ಯಂ ಉಪಮಾ ಅಂತ ಹೇಳಿಬಿಟ್ಟು ರುಯ್ಯಕ ಅಲಂಕಾರ ಸರ್ವಸ್ವದಲ್ಲಿ ಹೇಳ್ತಾನೆ. ಹೃದಯಂಗಮವಾದ ಒಂದೇ ಒಂದು ಹೋಲಿಕೆಯನ್ನು ಮಾತ್ರ ಉಪಮಾ ಅಲಂಕಾರ ಅಂತಾರೆ. ಅದನ್ನು ಮತ್ತೆ ವಿಸ್ತರಿಸಬಾರದು. ನಿಮ್ಮ ಮುಖ ಚಂದ್ರನಂತೆ ಇದೆ ಅಂದರೆ ಅಮಾವಾಸ್ಯೆ ದಿವಸ ನೀವು ಕಾಣಿಸೋಲ್ಲ ಅಂತಲೇ ಅರ್ಥ. ಜಯ ಜೀವ್ಯ ನಯ ಪ್ರೇಯೋ ಮಾರ್ಗ ಮಾರ್ಗ ಭಾಗ ಮಾರ್ಗ ಭಾಗ ಮಾರ್ಗ ಭಾಗ. ಕೊನೆ ಸಾಲಿನ 2ನೇ ಮನೆ. ಕೊನೆ ಸಾಲಿನ 2ನೇ ಮನೆ. ಮೊದಲನೇ ಸಾಲಿನ ಮೊದಲನೇ ಮನೆಗಿಂತ ಒಂದು ಕಡಿಮೆ. ಜಯ ಜೀವ್ಯ ನಯೋ ಜಯ ಜೀವ್ಯ ನಯ ಪ್ರೇಯೋ ಮಾರ್ಗ ಮಾರ್ಗ ಭಾಗ ಮಾರ್ಗ ಭಾಗ ಮಾರ್ಗ ಭಾಗ ಮಾರ್ಗ ಭಾಗ. ಜಗತ್ಸ್ತುತ ಮಾರ್ಗ ಭಾಗ ಜಗತ್ಸ್ತುತ ಮಾರ್ಗ ಭಾಗ ಜಗತ್ಸ್ತುತ ಮಾರ್ಗ ಭಾಗ ಜಗತ್ಸ್ತುತ ಆಶುಕಾವ್ಯಮಿದಂ ತಥಾ.